ಅಲ್ಲಿವರೆಗೆ ಖಂಡಿತವಾಗಿ ಇದಕ್ಕೂ ಕೂಡ ಮುಂದುವರಿಬಾರದು. ಯಾಕೆಂದ್ರೆ ನೀವೇ ಮಾಡುವಂತ ವರದಿಯನ್ನು ನೀವೇ ಉಲ್ಲಂಘನೆ ಮಾಡ್ತಾ ಇದ್ದೀರಿ. ಸರ್ಕಾರಿ ಯಂತ್ರಕ್ಕೂ ಕೂಡ ಸಾಧ್ಯ ಇಲ್ಲ. ಜಿಲ್ಲಾಧಿಕಾರಿಗಳಿಂದ ಖಂಡಿತವಾಗಿ ಕೂಡ ಈ ಒಂದು ಪ್ರತಿಭಟನೆಯ ಮುಖಂಡತ್ವವನ್ನು ವಹಿಸಿಕೊಂಡಂತಹ ನಮ್ಮ ಕ್ಷೇತ್ರ ಮುಖಂಡರುಗಳನ್ನು ಆ ಸಂದರ್ಭದಲ್ಲಿ ಬಂಧನವನ್ನು ಮಾಡಿ ಇಲ್ಲಿ ನಮ್ಯವನ್ನು ತೋರಿಸುವಂತಹ ಒಂದು ಕಾರ್ಯಕ್ರಮವನ್ನು ನಿನ್ನೆ ಅಲ್ಲಿ ಮಾಡಿದೆ. ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಎಲ್ಲ ಸದಸ್ಯರಿದ್ದೀರಿ. ಭಾರತೀಯ ಜನಮಾನ ಮಾಡಬೇಡ, ಇದರಲ್ಲಿ ಯಾರಿಗೂ ಕೂಡ ಅನುಮಾನ ಬೇಡ. ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಸರ್ವಾನುಮತ ನಿರ್ಣಯದ ಸಂದೇಶವನ್ನ ಸ್ಪಷ್ಟಪಡಿಸಿದ್ದೇನೆ. ಹಾಗಾಗಿ ಭಾರತೀಯ ಜನತಾ ಪಕ್ಷ ಈ ಜನಪರ ಹೋರಾಟದಲ್ಲಿ ಸಂಪೂರ್ಣವಾಗಿ ನಿಮ್ಮ ಜೊತೆ ಇದೆ ಅನ್ನುವುದನ್ನ ಸ್ಪಷ್ಟವಾದ ಮಾತುಗಳು ಹೇಳುತ್ತಾ ನಾನು ತಮ್ಮ ಪರವಾಗಿ ಜಿಲ್ಲಾಧಿಕಾರಿ ಅವರ ಕಚೇರಿಯ ಮುಂದೆ ಸೇರಿರ್ತಕ್ಕಂಥ ನಮ್ಮೆಲ್ಲ ಜನರಲ್ಲಿ ಭಯ ಭೀತಿ ಮೂಡಿಸ್ತಕ್ಕಂಥ ಬುಲ್ಡೇಸರ್ ಅನ್ನ ತಂದು ರ್ಯಾಪಿಡ್ ಆಕ್ಷನ್ ಫೋರ್ಸ್ ಅನ್ನು ಜಿಲ್ಲೆಯ ಈ ಸಮಸ್ಯೆ ಆಗಿದೆ. ಈ ಜಿಲ್ಲೆಯ ಸಮಸ್ಯೆಗೆ ಮಧ್ಯಪ್ರವೇಶ ಆಗಬೇಕಾಗಿದೆ. ಹಿಂದಿನ ಮೂಲಕ ಮತ್ತೊಮ್ಮೆ ಇವತ್ತು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಹಾರೈಸಿ ವಿಶೇಷವಾಗಿ ಶಾಸಕರಾದ ಲಾಲಾಜಿ ಮೆಂಡನ್ ಅವರು 2 ನಿಮಿಷದಲ್ಲಿ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ತದನಂತರ ಮೀನುಗಾರರ ಮುಖಂಡರು ಮತ್ತು ಜನಪ್ರತಿನಿಧಿ ಯುವ ಸಭಾಪತಿರೇ, ದಕ್ಷಿಣ ಜಿಲ್ಲಾ ಮೊಗವೀರು ಮಾಜಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ಪ್ರಮೋದ್ ಮಧುರಾಜರೇ, ಪ್ರಯತ್ನ ಮಾಡಿಕೊಂಡು ಜೊತೆಗೆ ಇಂಥ ಒಂದು ಸಂದರ್ಭ ನಮ್ಮ ಧನ್ಯವಾದ. ಮತ್ತು ಶಾಸಕರುಗಳ ಹಾಗೂ ಮಾಜಿ ಶಾಸಕ ಸರ್ಕಾರದ ಗಮನಕ್ಕೆ ತರುತ್ತೇನೆ. ಅಲ್ಲದೆ ತಾವೆಲ್ಲರೂ ತಕ್ಷಣ ಕೆಲಸವನ್ನ ನಿಲ್ಲಿಸಬೇಕಂತ ತಮ್ಮದು ಬೇಡಿಕೆ ಏನಿದೆ ಅದನ್ನು ಕೂಡ ನಾನು ಇವತ್ತು ಈಗಲೇ ನಾನು ಸರ್ಕಾರದ ಗಮನಕ್ಕೆ ತರುತ್ತೇನೆ. ಸರ್ಕಾರದ ತೀರ್ಮಾನ ಸರ್ಕಾರದ ಸಂಪುಟದಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ ಆಗಿರುವುದರಿಂದ ಇದನ್ನ ಮತ್ತೆ ಮರುಪರಿಶೀಲನೆ ಮಾಡ್ಬೇಕಂತ ತಾವು ಏನು ಕೇಳಿದಿರಿ ಅದರ ಬಗ್ಗೆ ಪುನಃ ಪರಿಶೀಲನೆ ತಾವು ಮಾಡ್ಬೇಕಂತ ನಾನು ಅವರಿಗೆ ಒಂದು ಮನವಿಯನ್ನ ಮಾಡಿಕೊಳ್ತೇನೆ. ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಮುಖ್ಯ ಕಾರ್ಯದರ್ಶಿಗಳಿಗೆ ನಾನು ಈ ಒಂದು ತಮ್ಮ ಮನವಿಯನ್ನ ಖಂಡಿತ ಈಗಲೇ ನಾನು ಕಳಿಸ್ಕೊಡ್ತೇನೆ ಅಂತ ನಾನು ತಮ್ಮಲ್ಲಿ ಹೇಳ್ಕೊಳ್ತೇನೆ. ಕೆಲಸ ಈಗಲೇ ನಿಲ್ಲಿಸಬೇಕು ಎಂಬತಕ್ಕಂತ ಒತ್ತಡ ಇದೆ. ಅದರ ಬಗ್ಗೆ ದಯವಿಟ್ಟು ಇನ್ನೂ ಸ್ಪಷ್ಟವಾಗಿ ತಾವು ಹೇಳ್ಬೇಕು. ನಾನು ತಮ್ಮ ಎಲ್ಲರಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ ತಮ್ಮ ಆತಂಕವನ್ನ ಮತ್ತು ತಮ್ಮ ಮನೋಭಾವನೆಯನ್ನು ನಾನು ಸರ್ಕಾರಕ್ಕೆ ತಕ್ಷಣ ಸರ್ಕಾರದ ಗಮನಕ್ಕೆ ತರ್ತೇನೆ. ತಾವೆಲ್ಲರೂ ಕೂಡ ತಾವೇನು ಈಗ ತಮ್ದು ಎಲ್ಲೋ ಸೇರಿದ್ದೀರಿ, ತಾವು ಶಾಂತಿಯುತವಾಗಿ ವಿಸರ್ಜನೆ ಆಗಿ ತಾವು ಹೋಗಬೇಕು. ನಾನು ಸರ್ಕಾರಕ್ಕೆ ನಾನು ಈ ತಮ್ಮ ನಿಲುವನ್ನ ತಿಳಿಸ್ತೇನೆ. ಸರ್ಕಾರದ್ದು ತೀರ್ಮಾನ ಆಗಿರುವುದರಿಂದ ಪುನಃ ಸರ್ಕಾರದಲ್ಲಿ ಅದು ಮರು ಪರಿಶೀಲನೆ ಆಗುವವರೆಗೆ ತಾವೆಲ್ಲರೂ ಶಾಂತಿಯುತವಾಗಿ ಇರಬೇಕಂತ ನಾನು ತಮ್ಮಲ್ಲಿ ಪುನಃ ವಿನಂತಿಸಿಕೊಳ್ತೇನೆ. ಜಿಲ್ಲಾಧಿಕಾರಿಗಳು ಸರ್ಕಾರದವರ ಹತ್ರ ಮಾತಾಡಿ ನಮಗೆ ಉತ್ತರ ಕೊಡ್ತಿದ್ರೆ ಒಳ್ಳೇದಿತ್ತು.
ವೇಸಾಚಾರ ಉಸ್ತುವಾರಿ ಸಚಿವರು ವೇಸಾಚಾರ ಏನೆಲ್ಲ ಕ್ರಮ ತೆಗೆದುಕೊಳ್ಬೇಕು ಎಂಬುದರ ಬಗ್ಗೆ ನಾಳೆ ಉಚ್ಚಿಲ ಮಹಾಲಕ್ಷ್ಮಿ ದೇವಸ್ಥಾನದಲ್ಲಿ ಸಭೆ ಸೇರ್ಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಪೇಜಾವರ ಮಠದ ಶ್ರೀಮಾನ್ ವಿಶ್ವೇಶ ತೀರ್ಥ ಶ್ರೀಪಾದಂಗಳನ್ನ ಮುಂದಿಟ್ಕೊಂಡು ಮೊನ್ನೆ ಒಂದು ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಡಾಕ್ಟರ್ ವಿ.ಎಸ್. ಆಚಾರ್ಯರ ಉಪಸ್ಥಿತಿಯಲ್ಲಿ ಒಂದು ಸಭೆ ನಡೆಸಿದಾಗ ಪೇಜಾವರ ಸ್ವಾಮಿಗಳೇ ಹೇಳಿದ್ರು, ಮೀನುಗಾರರಿಗೆ ಇದರಿಂದ ತೊಂದರೆ ಇಲ್ಲ ಎಂಬುದರ ಬಗ್ಗೆ ಇನ್ನೂ ಕೂಡ ಅವರು ಸ್ಪಷ್ಟಪಡಿಸಿಲ್ಲ. ನನಗೆ ಸಂದೇಹ ಆಗ್ತದೆ, ಮೀನುಗಾರರಿಗೆ ಇದರಿಂದ ತೊಂದರೆ ಆಗ್ತಾ ಇದೆ. ಆ ಕಾರಣದಿಂದ ಒಂದು ತಜ್ಞರ ಸಮಿತಿಯನ್ನು ರಚನೆ ಮಾಡಿ ಮೀನುಗಾರಿಕೆಗೆ ತೊಂದರೆ ಇದೆಯೋ ಇಲ್ವೋ ಎಂದು ಪೇಜಾವರ ಸ್ವಾಮೀಜಿ ಅವರು ಹೇಳಿದ ಮೇಲೆ ಅವರು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದಾಗ ಮುಖ್ಯಮಂತ್ರಿಗಳು ಕೆಲಸವನ್ನು ಮಾಡುವುದಿಲ್ಲ ಅಂತ ಹೇಳಿದ ಮೇಲೆ ನಿನ್ನೆ ಪೊಲೀಸನ್ನು ಇಟ್ಟು 2,000 ಪೊಲೀಸರನ್ನಿಟ್ಟು ಅಮಾಯಕರಾದ ನಮ್ಮ 200 ಮಂದಿಯನ್ನು ಬಂಧಿಸಿದಂತ ಈ ಸರ್ಕಾರಕ್ಕೆ ಘೋಷಣೆಯನ್ನು ನಾವು ಮಾಡಬೇಕಾಗ್ತದೆ. ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡ್ಲಿಕ್ಕೆ ಹೋಗಬೇಡಿ. ಮೀನುಗಾರಿಕೆಯನ್ನು ನಂಬಿಕೊಂಡಿರ್ತಕ್ಕಂಥ ಲಕ್ಷಾಂತರ ಮೀನುಗಾರರ ಭವಿಷ್ಯ ಜೊತೆಗೆ ಆಟ ಆಡ್ಲಿಕ್ಕೆ ಹೋಗಬೇಡಿ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಹತ್ರ ಬಂದಿದ್ದೇವೆ. ಜಿಲ್ಲಾಧಿಕಾರಿಗಳು ಕೇವಲ ಮುಖ್ಯಮಂತ್ರಿ ಆದೇಶವನ್ನು ಕೇಳುವ ಬದಲಿಗೆ ಈ ಜಿಲ್ಲೆಯಲ್ಲಿ ಇದನ್ನು ಮಾಡ್ಲಿಕ್ಕೆ ಆಗುವುದಿಲ್ಲ ಅಂತಕ್ಕಂಥ ವರದಿಯನ್ನು ಜಿಲ್ಲಾಧಿಕಾರಿಗಳು ಮುಖ್ಯಮಂತ್ರಿ ಕೊಡಬೇಕು ಅಂತಕ್ಕಂಥ ಒಂದು ಒತ್ತಡವನ್ನು ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ಕೂತ್ಕೊಂಡು ಇಲ್ಲಿ ಏನಾಗಬೇಕು ಅಲ್ಲಿ ಏನಾಗಬೇಕು ಅಂತ ತೀರ್ಮಾನ ಮಾಡುವುದಲ್ಲ. ಇಲ್ಲೇ ಇರುವಂತಹ ಜಿಲ್ಲಾಧಿಕಾರಿಗಳು ಇಲ್ಲಿಗೆ ಈ ಜಿಲ್ಲೆಗೆ ಏನ್ ಬೇಕು ಏನು ಬೇಡಬೇಕು ಎಂಬ ತೀರ್ಮಾನವನ್ನು ಮಾಡಿ ಮುಖ್ಯಮಂತ್ರಿಗೆ ತಿಳಿಸಬೇಕು. ಯಾವಾಗ ತಾಲೂಕ್ ಪಂಚಾಯತ್ ವಿರೋಧ ಮಾಡಿದೆ, ಜಿಲ್ಲಾ ಪಂಚಾಯತ್ ವಿರೋಧ ಮಾಡಿದೆ, ಗ್ರಾಮ ಪಂಚಾಯತ್ ವಿರೋಧ ಮಾಡಿದೆ, ಶಾಸಕರು ವಿರೋಧ ಮಾಡಿದ್ದಾರೆ, ಲೋಕಸಭಾ ಸದಸ್ಯರು ವಿರೋಧ ಮಾಡಿದ್ದಾರೆ, ಮಾಜಿ ಲೋಕಸಭಾ ಸದಸ್ಯರು ವಿರೋಧ ಮಾಡಿದ್ದಾರೆ, ಮಾಜಿ ಶಾಸಕರು ವಿರೋಧ ಮಾಡಿದ್ದಾರೆ. ಇಷ್ಟೆಲ್ಲ ಜನರ ವಿರೋಧವನ್ನು ಕಟ್ಟಿಕೊಂಡು ನಾಗಾರ್ಜುನದವರಿಗೆ, ಆಂಧ್ರ ಪ್ರದೇಶದ ನಾಗಾರ್ಜುನದವರಿಗೆ ರಕ್ಷಣೆ ಇದೆ, ನಮ್ಮ ಜಿಲ್ಲೆಯ ಜನತೆಗೆ ರಕ್ಷಣೆ ಇಲ್ಲ ಅಂದ್ರೆ ಇಂತಹ ನಾಚಿಕೆಗೇಡು ಸರ್ಕಾರಕ್ಕೆ ಧಿಕ್ಕಾರ. ಈಗ ನಾನು ಸನ್ಮಾನ್ಯ ಉಡುಪಿ ಕ್ಷೇತ್ರ ಶಾಸಕರಾದಂತಹ ರಘುಪತಿ ಭಟ್ ಅವರನ್ನ ಮಾತಾಡ್ಲಿಕ್ಕೆ ಆಹ್ವಾನಿಸ್ತೇನೆ. ನಾಗಾರ್ಜುನದ ವಿರುದ್ಧದ ಹೋರಾಟ ತೀವ್ರತೆಯನ್ನ ಕಂಡುಕೊಳ್ತಾ ಇದೆ. ಪ್ರಾಯಶಃ ಇದು ಬಹಳ ಸಮಯದಿಂದ ಇವತ್ತು ನಿನ್ನೆಯ ಒಂದು ಹೋರಾಟಗಳಲ್ಲ, ಇವತ್ತು ನಿನ್ನೆಯ ಸಮಸ್ಯೆಗಳು ಅಲ್ಲ. ನಂದಿಕೂರು ಪ್ರದೇಶದಲ್ಲಿ ಉಷ್ಣು ವಿದ್ಯುತ್ ಸ್ಥಾವರ ಬೇಡ ಅಂತ ಹೇಳುವಂತದ್ರ ಬಗ್ಗೆ 20 ವರ್ಷಗಳಿಂದ ಹೋರಾಟಗಳನ್ನ ಅಲ್ಲಿಯ ಜನತೆ ಮತ್ತು ನಮ್ಮ ಜಿಲ್ಲೆಯ ಜನತೆ ಮಾಡಿಕೊಂಡು ಬಂದಂತಹ ಸಂದರ್ಭದಲ್ಲಿಯೂ ಈ ನಾಗಾರ್ಜುನ ಸಂಸ್ಥೆಗೆ ಇವತ್ತು ಒಂದು ಮಂಜೂರಾತಿಯನ್ನ ಪರವಾನಗಿಯನ್ನ ಕೊಟ್ಟು ಇವತ್ತು ಈ ಒಂದು ಬಲಾತ್ಕಾರವಾಗಿ ನಮ್ಮ ಜನರನ್ನ ಮನವನ್ನ ಒಲಿಸದೆ, ಮೀನುಗಾರರ ಮನವನ್ನ ಒಲಿಸದೆ ಇದನ್ನ ಒಂದು ಒತ್ತಡ ಪೂರ್ವಕವಾಗಿ ಹೇರುವುದನ್ನ ಈ ಕ್ಷೇತ್ರದ ಶಾಸಕನಾಗಿ ನಾನು ಬಲವಾಗಿ ಖಂಡಿಸ್ತಾ ಇದ್ದೇನೆ. ನಾವು ಈಗಾಗಲೇ ಹಿಂದೆ ಒಮ್ಮೆ ಸರ್ವೆ ಮಾಡುದು ಅಂತ ಹೇಳುವಂತದ್ರ ಬಗ್ಗೆ ಪೊಲೀಸರನ್ನ ಇಟ್ಟು ಮಾಡುವಂತಹ ಸಂದರ್ಭದಲ್ಲಿ ನಾವು ನಾಗಾರ್ಜುನ ಸಂಸ್ಥೆಯವರಿಗೂ ನಾವು ಮಾತಾಡಿದ್ವಿ. ಯಾವುದೇ ಕಾರಣಕ್ಕೆ ಎಲ್ಲರ ಮನವೊಲಿಸದೆ ಇದನ್ನ ಮಾಡಬಾರ್ದು ಅಂತ ಹೇಳುವಂತದ್ರ ಬಗ್ಗೆ. ಕಳೆದ ಸರ್ತಿ ಏನು ಪ್ರಾರಂಭಿಸಿದ್ರು ಕೆಲಸವನ್ನ, ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಡಾಕ್ಟರ್ ವಿ.ಎಸ್. ಆಚಾರ್ಯ ಇದ್ದುಕೊಂಡು ನಾನು ಸಹಿತ ಸ್ವತಃ ಇದ್ದೆ ಅವರೊಟ್ಟಿಗೆ ಉಜಿರೆಗೆ ಹೋಗುವಂತಹ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಹೇಳಿದ್ದು, ಸಭೆಯನ್ನ ನಡೆಸಿ ಜನರ ಮನವೊಲಿಸಿ ಏನಿದೆ ಅಂತ ಹೇಳುವಂತಹದನ್ನ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆಯನ್ನ ಮಾಡಿ ಒಂದು ನಿರ್ಧಾರಗಳನ್ನ ಬಂದ ಮೇಲೆ ಮಾತ್ರ ನಾವು ಮಾಡಬೇಕು ಅಂತ ಹೇಳುವಂತಹದನ್ನ ಮಾಡಿತ್ತು. ಆದ್ರೆ ಆ ಸಭೆಯಲ್ಲಿಯೂ ಅದು ಪೂರ್ಣ ಆಗಿರ್ಲಿಲ್ಲ. ಮೀನುಗಾರರ ಸಮಸ್ಯೆಗಳಿಗೆ ನಾವು ಕೆಲವು ಪ್ರಶ್ನೆಗಳನ್ನ ಕೇಳಿತ್ತು. ಆ ಸಂದರ್ಭದಲ್ಲಿ ಅದಕ್ಕೂ ಸಮರ್ಪಕವಾದಂತಹ ಉತ್ತರ ನಾಗಾರ್ಜುನದಿಂದ ಬರದೇ ಇದ್ದದ್ರಿಂದ ಅದನ್ನ ಮುಂದುವರಿಸಬೇಕು ಅಂತ ಹೇಳುವಂತಹದನ್ನ ನಾವು ಹೇಳಿತ್ತು. ಪೇಜಾವರ ಶ್ರೀಪಾದರು ಮಾತಾಡಿದ್ರು. ಒಂದು ನಾನು ಬಹಳ ಸ್ಪಷ್ಟವಾಗಿ ಹೇಳಿಕ್ ಬಯಸ್ತೇನೆ, ನಮ್ಮ ಉಸ್ತುವಾರಿ ಸಚಿವರಂತ ಡಾಕ್ಟರ್
ಎಸ್ ಆಚಾರ್ಯ ಸಹಿತ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅವರು ಕೆಲವು ಆ ಯೋಜನೆಯ ಬಗ್ಗೆ ಅದನ್ನ ಅಧ್ಯಯನ ಮಾಡಿ ಕೆಲವು ವಿಷಯಗಳನ್ನ ಅದು ಸರಿ ಇದೆ ಅಂತ ಹೇಳುವಂತ ಅದ್ರ ಬಗ್ಗೆ ಚರ್ಚೆ ಮಾಡಿರ್ಬೋದು. ಆದ್ರೆ ಆ ಯೋಜನೆಯನ್ನ ಜನರ ಮನವೊಲಿಸದೆ ಮಾಡಬಾರ್ದು ಅಂತ ಹೇಳುವುದನ್ನ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಬಳಿಯಲ್ಲಿ ಬಹಳ ಬಲವಾಗಿ ಹೇಳುವುದನ್ನ ನಾವು ಕೇಳಿದ್ದೇವೆ. ಆದ್ರೆ ಇವತ್ತು ಸರ್ಕಾರ ನಮ್ ಯಾವುದನ್ನು ಲೆಕ್ಕಿಸದೆ ಎಷ್ಟೋ ಸಂಗತಿಗಳಲ್ಲಿ ಇದಾಗ್ತಾ ಇದೆ. ಯಾಕಂದ್ರೆ ಇದು ಯಾವುದೇ ಒಂದು ಪಕ್ಷದ ಸರ್ಕಾರ ಇಲ್ಲದೆ ಇರುವುದರಿಂದ, ಸಮ್ಮಿಶ್ರ ಸರ್ಕಾರ ಇರ್ತಾ ಇರೋದ್ರಿಂದ ನಮ್ಮ ಮಾತಿಗೂ ಬೆಲೆ, ನಮ್ಮ ಲೋಕಸಭಾ ಸದಸ್ಯರು, ವಿಧಾನಸಭಾ ಸದಸ್ಯರು, ನಾವು ಪ್ರತಿಯೊಂದು ಹೋರಾಟಗಳಲ್ಲಿಯೂ ಇದರಲ್ಲಿ ಭಾಗವಹಿಸಿಕೊಂಡು ಬಂದಿದ್ದೇವೆ. ನಮ್ಮ ಸರ್ಕಾರ ಇವತ್ತು ಸಮ್ಮಿಶ್ರ ಸರ್ಕಾರ ಬಂದ ನಂತರ ಸಹಿತ ನಾವು ಅಲ್ಲಿ ಅಜರ್ಕಾಡ್ನಲ್ಲಿ ನಡೆದಂತ ಪ್ರತಿಭಟನಾ ಸಭೆಯಲ್ಲೂ ಆಗಿದ್ದೇವೆ. ನಮ್ಮ ಜಿಲ್ಲಾಧ್ಯಕ್ಷರಾಗಿ ಶ್ರೀನಿವಾಸ ಪೂಜಾರಿ ಅವರು ಆಯ್ಕೆಯಾದವರ ಅಧ್ಯಕ್ಷತೆಯಲ್ಲಿ ಸಭೆಯನ್ನು ಸೇರಿದ್ದೇವೆ. ನಾವು ಜಿಲ್ಲಾ ಘಟಕ ಇದಕ್ಕೆ ವಿರೋಧವನ್ನ ಮಾಡಿ ಯಾವುದೇ ಜನರ ಮನವೊಲಿಸದೆ ಇದನ್ನ ಮಾಡಬಾರದು ಅಂತ ಹೇಳುವಂತ ಸ್ಪಷ್ಟ ನಿರ್ಧಾರವನ್ನ ನಾವು ನಿನ್ನೆ ತಗೊಂಡಿದ್ದೇವೆ. ಮತ್ತೆ ನಿನ್ನೆ ಬಲಾತ್ಕಾರವಾಗಿ ಖಂಡಿಸಿದ್ದನ್ನ ನಾವು ಬಂಧಿಸಿದ್ದನ್ನ ನಾವು ಖಂಡಿಸಿದ್ದ ಎಲ್ಲ ಲೈಸೆನ್ಸ್ಗಳನ್ನ ಕೊಟ್ಟಂತಹದ್ದು ಬಹಳ ವರ್ಷದಿಂದ ಇದ್ದಂತಹ ಸರ್ಕಾರಗಳೇ. ಆದ್ರೆ ಇದನ್ನ ನಾವು ಮಾತಾಡ್ಲಿಕ್ಕೆ ಹೋಗುವಂತದ್ದು ಬೇಡ. ನಮ್ಮ ಜಿಲ್ಲೆಗೆ, ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ನಮ್ಮ ಮೀನುಗಾರರನ್ನ, ನಮ್ಮ ಪರಿಸರವಾದಿಗಳನ್ನ ಮನವೊಲಿಸುವವರೆಗೆ ಬಲಾತ್ಕಾರವಾಗಿ ಹೇರಬಾರದು ಅಂತ ಹೇಳುವಂತ ಕಠಿಣವಾದ ನಿರ್ಧಾರವನ್ನ ನಾವೆಲ್ಲ ರಾಜಕೀಯ ಪಕ್ಷದವರು ಸೇರ್ಕೊಂಡು ಮಾಡ್ಕೊಳ್ಬೇಕಾಗ್ತದೆ. ಅದು ಬಿಟ್ಟು ನಾವು ಒಬ್ಬರಿಂದ ಒಬ್ಬರು ದೂರಿಸ್ತಾ ಕೂತ್ಕೊಂಡ್ರೆ ಖಂಡಿತ ಇದಕ್ಕೆ ಪರಿಹಾರ ಸಿಗುದಿಲ್ಲ. ನಾವೆಲ್ಲ ಸೇರ್ಕೊಂಡು ಇದಕ್ಕೆ ಹೋರಾಟವನ್ನ ಮಾಡಬೇಕಾಗಿದೆ. ಇದರಲ್ಲಿ ನಾವು ಯಶಸ್ಸನ್ನ ಮಾಡಬೇಕಾಗ್ತದೆ. ಯಾಕಂದ್ರೆ ಇಂಥ ಜನಪ್ರತಿನಿಧಿಗಳು ನಾವು ಇದಕ್ಕೆ ವಿರೋಧ ಇದ್ದೇವೆ. ನಾವು ಇದನ್ನ ಮಾಡ್ಲಿಕ್ಕೆ ಬಿಡುವುದಿಲ್ಲ. ಒಂದು ಎನ್ನುವುದನ್ನು ವಿಶ್ವ ದಾಖಲೆಯಲ್ಲಿ ನಾವು ಮಾಡಿದ್ದೇವೆ. ಜಗತ್ತೇ ಇದನ್ನು ಐಡೆಂಟಿಫೈ ಮಾಡಿದೆ. ಇಕಲಾಜಿಕಲಿ ಸೆನ್ಸಿಟಿವ್ ಏರಿಯಾ, ಜಗತ್ತಿನ ಅತ್ಯಂತ ಸೂಕ್ಷ್ಮ ಪ್ರದೇಶಗಳಲ್ಲಿ 18 ಸೂಕ್ಷ್ಮ ಪ್ರದೇಶಗಳಲ್ಲಿ ಭಾರತ ದೇಶದ ಕರ್ನಾಟಕ ರಾಜ್ಯದ ಉತ್ತರ ಕನ್ನಡ, ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರದೇಶಗಳನ್ನು ಅತ್ಯಂತ ಘೋಷಿಸಲಾಗಿದೆ. ಪ್ರಕೃತಿ ನಿರ್ಮಾಣವಾದಂತ ಪಶ್ಚಿಮ ಘಟ್ಟಗಳಿಗೆ ಹೊಡೆದು ಅಲ್ಲಿಂದ ನಮಗೆ ಧಾರಾಕಾರವಾದಂತ ಮಳೆ ಸುರಿಯುತ್ತದೆ. ಇಂಥ ಪ್ರದೇಶದಲ್ಲಿ ಇಂಥ ಪರಿಸರ, ವಾಯು ಹಾಗೂ ಜಲಮಾಲಿನ್ಯ ಆಗತಕ್ಕಂಥ ಯಾವುದೇ ಉದ್ದಿಮೆಗಳು ಬರಬಾರದು ಎನ್ನುವಂತಹ ಹೋರಾಟ ಕಳೆದ 94-95ರಲ್ಲಿಯೇ ಪ್ರಾರಂಭ ಆಗಿದೆ. ಯಾವಾಗ ಉಡುಪಿ ಜಿಲ್ಲೆಯಲ್ಲಿ ಕೊಜೆಂಟ್ರಿಕ್ಸ್ ಮತ್ತು ನಾಗಾರ್ಜುನವನ್ನು ಸ್ಥಾಪನೆ ಮಾಡಬೇಕೆನ್ನುವಂತ ಧೋರಣೆಯನ್ನು ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರ ಮುಖ್ಯಮಂತ್ರಿ ಈ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿತ್ತು. ಆ ದೇವೇಗೌಡರ ಸರ್ಕಾರದ ಇರುವಾಗ ಈ ಹೋರಾಟ ಪ್ರಾರಂಭವಾಗಿದೆ ಎನ್ನುವುದು ತಮ್ಗೆಲ್ರಿಗೂ ತಿಳಿಯ ಬಯಸ್ತೇವೆ. ಅಂದು MRPL ಚಳವಳಿ ಆದಾಗ ಈ ಸಂದರ್ಭದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮೀನುಗಾರರ ಹೋರಾಟ ಆಗಿ ಉಡುಪಿ ಜಿಲ್ಲೆ, ದಕ್ಷಿಣ ಕನ್ನಡ ಜಿಲ್ಲೆ 3 ದಿನಗಳ ಕಾಲ ಜಿಲ್ಲಾ ಬಂದ್ ಆಚರಿಸಿದ್ದನ್ನು ತಮ್ಮ ಗಮನಕ್ಕೆ ತರ್ತಾ ಇದೆ. ಮಾಜಿ ಪ್ರಧಾನಿಗಳು ಹಾಗೂ ಮಾಜಿ ಮುಖ್ಯಮಂತ್ರಿಗಳಾದ ದೇವೇಗೌಡರು ಈ ಸಂದರ್ಭದಲ್ಲಿ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ವಿಧಾನಸಭಾ ಸದಸ್ಯರುಗಳನ್ನ, ಲೋಕಸಭಾ ಸದಸ್ಯರುಗಳನ್ನ, ಎಲ್ಲ ಜಿಲ್ಲಾ ಪಂಚಾಯತಿನ ಪ್ರತಿನಿಧಿಗಳನ್ನು ಕರೆಸಿ ಒಂದು ಸಭೆ ನಡೆಸಿ ಯಾವುದೇ ರೀತಿಯ ಧಾರಣ ಶಕ್ತಿಯ ಅಧ್ಯಯನವನ್ನ ಯಾವುದೇ ಸರ್ಕಾರ ಅದನ್ನು ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಆದ್ರೆ ಯಾವುದಕ್ಕೂ ಮುಂದೆ ಹೋಗ್ಲಿಲ್ಲ. ಇವತ್ತು ದಿಢೀರಾಗಿ ಈ ನಾಗಾರ್ಜುನವನ್ನ ಅಸ್ತಿತ್ವಕ್ಕೆ ತರುವಂತ ಪ್ರಯತ್ನ ಮಾಡಬೇಕಾದ್ರೆ ಮುಖ್ಯಮಂತ್ರಿಗಳು ಅವರ ತಂದೆಯವರು ತೆಗೆದುಕೊಂಡ ನಿರ್ಧಾರ ಏನಿದೆ, ಈ ಜಿಲ್ಲೆಯ ಧಾರಣ ಶಕ್ತಿಯ ಅಧ್ಯಯನ ಆದ ಬಳಿಕವೇ ಈ ಉದ್ದಿಮೆ ಸ್ಥಾಪನೆ ಎನ್ನುವಂತ ನಿರ್ಧಾರ ಅಲ್ಲಿ ಕಡತದಲ್ಲೇ ಉಳಿದು ಹೋಗಿದೆ. ಅದನ್ನ ಅವರು ನೋಡಬೇಕು ದಯವಿಟ್ಟು. ಅದನ್ನು ನಮ್ಮ ಎಲ್ಲ ಪ್ರತಿನಿಧಿಗಳು ಕೂಡ ಅವರಿಗೆ ವಿವರಿಸಬೇಕಾಗಿದೆ. ಈ ಸಭೆಯಲ್ಲಿ ನನಗೆ ಆಶ್ಚರ್ಯ ಏನಂತ ಹೇಳಿದ್ರೆ ಡಾಕ್ಟರ್ VS ಆಚಾರ್ಯರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ ಅನ್ನೋದು ನನ್ನ ನೆನಪು. ಯೋಗೀಶ್ ಭಟ್ರು ಇದ್ರು, ಸದಾನಂದ ಗೌಡರು ಇದ್ರು, ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅಲ್ಲಿ ತೆಗೆದುಕೊಂಡ ನಿರ್ಣಯ ಇವತ್ತಿನವರೆಗೆ ಅದನ್ನು ಏತಕ್ಕೆ ಅಧ್ಯಯನ ಮಾಡಲಿಲ್ಲ. ಅಧ್ಯಯನ ಮಾಡದೆ ಏಕಾಏಕಿಯಾಗಿ ಇಡೀ ಸಮಗ್ರ 3 ಲಕ್ಷ ಮೀನುಗಾರರ ಅನ್ನಕ್ಕೆ ಬಹಳಷ್ಟು ತೊಂದರೆ ಆಗತಕ್ಕಂತ, ಅದರಲ್ಲೂ ಕೂಡ ಸುಮಾರು 3,000 ಮೆಗಾವಾಟ್ನ ವಿದ್ಯುತ್ ಸ್ಥಾವರ ಅಂತ ಹೇಳಿದ್ರೆ 40,000 ಟನ್ ಕಲ್ಲಿದ್ದಲನ್ನ ಉರಿಸ್ತಕ್ಕಂತ ಪರಿಸ್ಥಿತಿ. ಈ ಕಲ್ಲಿದ್ದಲ ಉರಿಕೆಯಿಂದ ಆಗತಕ್ಕಂತ ಗಂಧಕಾಂಶ ಫ್ಲೈ ಆಶ್ ಆಗಿ ಹೊರಗೆ ಬಂದು
ಇಡೀ ಜಿಲ್ಲೆಯಾದ್ಯಂತ ಹರಡಿದಾಗ ರಾಯಚೂರು ಥರ್ಮಲ್ ಪ್ಲಾಂಟ್ ಅನ್ನು ನೋಡ್ಕೊಂಡು ಬಂದಿದ್ದೇನೆ ಅಂತ ಹೇಳ್ತಾರೆ. ನಾನೇ ರಾಯಚೂರು ಥರ್ಮಲ್ ಪ್ಲಾಂಟ್ಗೆ ಹೋಗಿದ್ದೆ. ಅಲ್ಲಿಂದ ಕೆಲವು ಇಂಜಿನಿಯರ್ಗಳನ್ನು ನಾವು ಹೀಗೆ ವರ್ಗಾವಣೆ ಮಾಡಿದ್ದೇವೆ. ಕಾರಣ ಯಾಕೆ ಅಂತ ಹೇಳಿದ್ರೆ ಆ ಎಲ್ಲ ಇಂಜಿನಿಯರ್ಗಳಿಗೂ ಅಸ್ತಮಾ ಪೇಷಂಟ್ಗಳು. ಇಲ್ಲಿ 3 ಲಕ್ಷ ಮೀನುಗಾರರು ಉದ್ಯಮಿಗೆ ಅವರಿಗೆ ಏನು ವಿದ್ಯಾಭ್ಯಾಸ, ಅವರು ಕೇವಲ ಮೀನು ಹಿಡಿಯೋದ್ರ ಬಗ್ಗೆ ಮಾತ್ರ ಚಿಂತನೆ ಮಾಡ್ತಾರೆ ವಿನ ಬೇರೆ ಯಾವುದೇ ಅವರು ಕೆಲಸ ಮಾಡಲಿಕ್ಕೆ ಸಮರ್ಥರಿರುವುದಿಲ್ಲ. ಹಾಗಿರುವಾಗ ಈಗಾಗಲೇ ನಮಗೆ ಸಾಕಷ್ಟು ಕುದುರೆಮುಖ ಅವರು ಪೆಲೆಟೈಸೇಷನ್ ಪ್ಲಾಂಟ್, MRPL, MCF, ಅದಲ್ಲದೆ ಬಂದರದಲ್ಲಿ ಸ್ಟೀಮರ್ಗಳು ಬಂದಾಗ ಹೊರಗೆ ಚೆಲ್ಲತಕ್ಕಂತ ಎಣ್ಣೆ, ಇವುಗಳಿಂದ ಎಲ್ಲ ಮಂಗಳೂರಿನಿಂದ ಹಿಡಿದು ಉಡುಪಿಯವರೆಗೆ ಜಲ ಮಾಲಿನ್ಯ ಆಗಿ ಹೋಗಿದೆ. ಮೀನು ಉತ್ಪನ್ನ ಕಡಿಮೆ ಆಗ್ತಾ ಇದೆ. ನಾವು ಮುಂಚೆ ಸಮುದ್ರದ ತೀರ ಪ್ರದೇಶಕ್ಕೆ ಹೋದಾಗ ಶಂಖಗಳನ್ನು ನಾವು ನೋಡ್ತಾ ಇದ್ದೆವು, ಚಿಪ್ಪುಗಳನ್ನು ನಾವು ನೋಡ್ತಾ ಇದ್ದೆವು. ಇವತ್ತು ಎಲ್ಲಿದೆ ಆ ಶಂಖ ಚಿಪ್ಪುಗಳು? ಹಾಗಾದ್ರೆ ಮೀನುಗಾರಿಕೆ ಅಂಶದಲ್ಲೂ ಕೂಡ ವರ್ಷ ಮೀನುಗಾರಿಕೆ ಉತ್ಪನ್ನ ಕಡಿಮೆ ಆಗ್ತಾ ಹೋಗಿರುವಾಗ ಮೀನುಗಾರರು ಈ ಹೋರಾಟ ಮಾಡುವುದರ ಜೊತೆಗೆ ಇದು ಕೇವಲ ಮೀನುಗಾರರ ಸಮಸ್ಯೆ ಎನ್ನುವುದನ್ನ ಉಳಿದ ಜನರು ಚಿಂತನೆ ಮಾಡಿದ್ರೆ ತಪ್ಪಾಗ್ತದೆ. ಇಡೀ ಜಿಲ್ಲೆಗೆ ಒಂದು ಆಘಾತಕಾರಿಯಾದಂತ ಈ ವಿದ್ಯುತ್ ಸ್ಥಾವರ ಬರುವುದೇ ಬೇಡ, ನಮ್ಗೆ ಅಧ್ಯಯನ ಬೇಡ, ಬರುವುದೇ ಬೇಡ. 3000 ಮೆಗಾವಾಟ್ ವಿದ್ಯುತ್ ಸ್ಥಾವರ ಹಾಕುವುದಾದ್ರೆ ಹೊಳೆ ನರಸೀಪುರದಲ್ಲಿ ಹಾಕ್ಲಿ. ಸ್ಪೆಷಲ್ ಇಕನಾಮಿಕಲ್ ಝೋನ್ ಅಂತೇಳಿ ಹಾಸನದಲ್ಲಿ ಮಾಡಿದಾರಲ್ಲ, ಸ್ಪೆಷಲ್ ಇಕನಾಮಿಕಲ್ ಝೋನ್ ಹಾಸನಕ್ಕೆ ಬೇಕು, ವಿದ್ಯುತ್ ಸ್ಥಾವರ ಮಾತ್ರ ಇಲ್ಲಿ ಬೇಕು. ಇಲ್ಲಿಂದ ಬರ್ತಕ್ಕಂಥ ವಿದ್ಯುತ್ ಅನ್ನು ಬೆಂಗಳೂರಿಗೆ ಕಳಿಸ್ಕೊಡ್ತಾರೆ. ನಮ್ಗೆ ಉಡುಪಿಯವರಿಗೆ ವಿದ್ಯುತ್ ಇಲ್ಲ. ಇದನ್ನು ಬೆಂಗಳೂರಿಗೆ ಕಳಿಸುವಾಗ ಟ್ರಾನ್ಸ್ಮಿಷನ್ ಲಾಸ್ ಎಷ್ಟಾಗ್ತದೆ? ಇವರಿಗೆ ಕಲ್ಲಿದ್ದಲು ಬೇಕಾಗ್ತದೆ. ಕಲ್ಲಿದ್ದಲು ಬರಬೇಕಾದ್ರೆ ಹಾರ್ಬರ್ ಇರ್ತದೆ. ಹಾರ್ಬರ್ನ ಪಕ್ಕದಲ್ಲೇ ವಿಶಾಲವಾದಂತಹ ಪ್ರದೇಶ ಇದ್ರೆ ಅಲ್ಲಿ ಕಲ್ಲಿದ್ದಲು ದಾಸ್ತಾನು ಮಾಡಿ ಆ ಮೂಲಕ ವಿದ್ಯುತ್ ಅನ್ನು ಬಳಸಬಹುದೇನೋ ಅಂತ ನಾಗಾರ್ಜುನದವರ ಆಸೆ ಆಗಿದ್ರೆ, ಯಾವ ರೀತಿ ನಾವೆಲ್ಲ ಕೊಜೆಂಟ್ರಿಕ್ಸ್ ಅನ್ನು ಹೊಡೆದೋಡಿಸಿದ್ದೇವೆ ಅದೇ ರೀತಿ ನಾಗಾರ್ಜುನವನ್ನು ಕೂಡ ಹೊಡೆದೋಡಿಸಿಯೇ ಸಿದ್ಧ. ಇವತ್ತು ನಮ್ಮ ಈ ಕ್ಷೇತ್ರದ ಮಾಜಿ ಶಾಸಕರು, ಮಾಜಿ ಸಚಿವರು ಎಲ್ಲರೂ ಸಾಗರ ಉಪಾಧಿಯಲ್ಲಿ ಬರ್ತಾ ಇದ್ದಾರೆ. ಜಿಲ್ಲಾ ಪಂಚಾಯತ್ ಪ್ರತಿನಿಧಿಗಳಿದ್ದಾರೆ, ತಾಲೂಕ್ ಪಂಚಾಯತ್ ಪ್ರತಿನಿಧಿಗಳಿದ್ದಾರೆ, ಗ್ರಾಮ ಪಂಚಾಯತ್ ಪ್ರತಿನಿಧಿಗಳು. ನಮ್ಮ ಒಂಜಿ ವಿಚಾರ ನೆನಪುಡುತ್ತಿನ ಹೋರಾಟ ಪೊಲೀಸ್ ಅಗುಲ್ಲ ಭಾಗ್ಯ ಅವಳು ಬಂದು ಎಂಕುಲಕಲಡ ಮೀನುಗಾರರ ಹೋರಾಟ ಆಗಿರಲಿಲ್ಲ, ಈಗ ಪ್ರಾರಂಭ ಸ್ಟಾರ್ಟ್ ಆಗಿದೆ. ಕೆಲಸ ತಕ್ಷಣ ನಿಲ್ಲಿಸಿ ಅದನ್ನು ಮುಖ್ಯಮಂತ್ರಿಗಳಿಗೆ ಬೇಡಿಕೆ ಇಲ್ಲದಿದ್ರೆ ನಾಳೆಯಿಂದ ಆಗುವಂತ ಎಲ್ಲ ಅನಾಹುತಕ್ಕೆ ಜಿಲ್ಲಾಧಿಕಾರಿಗಳಾಗಿ ನೀವೇ ಮಾಡಿ. ಮೀನುಗಾರರ ಸಭೆ ಕರೀಲಿ. ಶಾಸಕರುಗಳ ಹಾಗೂ ಮಾಜಿ ಶಾಸಕರುಗಳ ನೇತೃತ್ವದಲ್ಲಿ ಇವತ್ತು ತಾವು ಈ ಒಂದು ಪ್ರತಿಭಟನೆಯನ್ನ ತಾವು ಮಾಡಿದ್ದೀರಿ, ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮಾಡಿದ್ದೀರಿ. ಇದನ್ನು ನಾನು ಸರ್ಕಾರದ ಗಮನಕ್ಕೆ ತರ್ತೇನೆ. ಅಲ್ಲದೆ ತಾವೆಲ್ಲರೂ ತಕ್ಷಣ ಕೆಲಸವನ್ನ ನಿಲ್ಲಿಸಬೇಕಂತ ತಮ್ಮದು ಬೇಡಿಕೆ ಏನಿದೆ ಅದನ್ನು ಕೂಡ ನಾನು ಇವತ್ತು ಈಗಲೇ ನಾನು ಸರ್ಕಾರದ ಗಮನಕ್ಕೆ ತರ್ತೇನೆ. ಸಂಪುಟದಲ್ಲಿ ಮತ್ತು ಸರ್ಕಾರದ ಮಟ್ಟದಲ್ಲಿ
ಕಾಲದಲ್ಲಿ ಆಗಿರುವುದರಿಂದ ಇದನ್ನ ಮತ್ತೆ ಮರುಪರಿಶೀಲನೆ ಮಾಡ್ಬೇಕಂತ ತಾವು ಏನು ಕೇಳಿದಿರಿ ಅದರ ಬಗ್ಗೆ ಪುನಃ ಪರಿಶೀಲನೆ ತಾವು ಮಾಡ್ಬೇಕಂತ ನಾನು ಅವರಿಗೆ ಒಂದು ಮನವಿಯನ್ನ ಮಾಡಿಕೊಳ್ತೇನೆ. ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಮುಖ್ಯ ಕಾರ್ಯದರ್ಶಿಗಳಿಗೆ ನಾನು ಈ ಒಂದು ತಮ್ಮ ಮನವಿಯನ್ನ ಖಂಡಿತ ಈಗಲೇ ನಾನು ಕಲಿಸ್ಕೊಳ್ತೇನೆ ಅಂತ ನಾನು ತಮ್ಮಲ್ಲಿ ಹೇಳ್ಕೊಳ್ತೇನೆ. ನಾಳೆ ಸಭೆ ಮಾಡ್ತಾ ಇದ್ದಾರೆ. ತಾವೆಲ್ಲರೂ ಕೂಡ ಈಗ ಶಾಂತಿಯುತವಾಗಿ ವಿಸರ್ಜನೆ ಆಗಿ ಸರ್ಕಾರಕ್ಕೆ ನಾನು ತಮ್ಮ ನಿಲುವನ್ನು ತಿಳಿಸ್ತೇನೆ. ಸರ್ಕಾರದ್ದು ತೀರ್ಮಾನ ಆಗಿರುವುದರಿಂದ ಪುನಃ ಸರ್ಕಾರದಲ್ಲಿ ಅದು ಮರು ಪರಿಶೀಲನೆ ಆಗುವವರೆಗೆ ತಾವೆಲ್ಲರೂ ಶಾಂತಿಯುತವಾಗಿ ಇರಬೇಕಂತ ನಾನು ತಮ್ಮಲ್ಲಿ ಪುನಃ ವಿನಂತಿಸಿಕೊಳ್ತೇನೆ. ತಾವೆಲ್ಲರೂ ಶಾಂತಿಯುತವಾಗಿ ವಿಸರ್ಜನೆ ಆಗಬೇಕಂತ ನಾನು MRPL 95% ವರ್ಕ್ ಆಗಿತ್ತು. ಆ ಸ್ಟೇಜಲ್ಲಿ ಪೈಪ್ಲೈನ್ ಹಾಕುವಾಗ That is why we allowed ultimately. But are we going to say that later on it will be clear? ತಜ್ಞರ ಸಮಿತಿ ಮಾಡಿ ಅಲ್ಲಿ ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದೆಲ್ಲ ಆಗುವಾಗ ಇದು Yes, only 1,000. Sir, NIU has given a report, sir. So the company says as per NIU's standards we are keeping it up. The NIU company says, and NIU has also given. Again, I will get back to you, sir. He spoke to him in the morning. Probably he is taking this matter. They say so far we have not been involved. You should again hold a meeting. You should again convince us. Then who will guarantee this? Pejara Swamiji has taken the lead in this matter. So once Pejara Swamiji CM is very clear. ಸ್ವಾಮೀಜಿ ನೀವು ಹೇಳಿದ್ದನ್ನು ನಾನು ಮಾಡ್ತೇನೆ. ಎರಡನೇದ್ದು ನಾಳೆದ್ದನ್ನು ನಿಲ್ಲಿಸಿ ಅಂತ ಹೇಳಿದಕ್ಕೆ ನಿಮ್ಮ ಆದೇಶ ನಾನು ಖಂಡಿತ ಮಾನ್ಯ ಮಾಡ್ತೇನೆ ಸ್ವಾಮೀಜಿ, ನಿಲ್ಲಿಸ್ತೇನೆ. ದೀಸ್ ಆರ್ ದಿ ವರ್ಡ್ಸ್ ಆಫ್ CM ಸ್ಪೋಕನ್ ಬೈ ಸ್ವಾಮೀಜಿ. ಆದೇಶ ಮಾಡ್ತೇನೆ, ಗೌರವಿಸ್ತೇನೆ ಅಂತ. ಈಗ ಇಫ್ CM ಹ್ಯಾಸ್ ನಾಟ್ ಟೋಲ್ಡ್ ಯು, ವೈ ನಾಟ್ ಯು ಆರ್ ಸ್ಪೀಕ್ ಟು CM ಅಂಡ್ ಗೌರ್ಮೆಂಟ್ ಸೆಟಪ್ನಲ್ಲಿ ಮಿನಿಸ್ಟ್ರಿಗೂ ನಾನು ಅವ್ರ ಗಮನಕ್ಕೆ ತರ್ತೇನೆ. ಇಷ್ಟು ನಾನು ಮಾಡ್ಲಿಕ್ಕೆ ಆಗ್ತದೆ. ನೀವು ಅಲ್ಲಿ ಸ್ವಾಮೀಜಿಯವರು ಹೇಳಿದ್ರಂತ ಯಾಕೆ ಸರ್ ನಮಗೆ ಹೇಳಿಲ್ಲ ಅಂತ ನಾನು ಕೇಳಲಿಕ್ಕೆ ಆಗ್ತದೆ. ಅದು ನಮಗೆ ನಮ್ಮ ಶಕ್ತಿನಲ್ಲಿ ಇದೆ, ನಮಗೆ ಅದು ಇದರಲ್ಲಿ ಬರುವುದಿಲ್ಲ. ಸೊ ನಾನು ಅಲ್ಲಿ ಸಪೋಸ್ ಸ್ವಾಮೀಜಿ ಅವರಿಗೆ ಅವರು ಇದು ಕೊಟ್ಟು ನಮಗೆ ಹೇಳಿದ್ರೆ ಈಗ they are not in our control. ಈಗಲೇ ಹೇಳಿದ್ರೆ ನಾವು ಯಾರಾದ್ರೂ ವಾಪಸ್ ಹೇಳಿದ್ರೆ ವಾಪಸ್ ತಗೊಳ್ಳುವಂತ ಅರ್ಥದಲ್ಲಿ ನಾನು ಅದು ನಾನು ಹೇಳ್ಬೋದು. These people, they didn't come because we called them. We were yesterday inside and spontaneous agi banda reaction. Now if we give a call, then it becomes an entire different thing. I just want to avoid that.
ಆ್ಯಂಡ್ ಯುವರ್ ಸ್ಟಿಲ್ ನಮ್ಮನ್ನೇ ಫೋರ್ಸ್ ಮಾಡೋ ರೀತಿಯಲ್ಲಿ ಇದ್ದೀರಿ. ಫೋರ್ಸ್ ಮಾಡೋದು ಈಗ ದೇರ್ ಇಸ್ ನೋ ಕನ್ಸರ್ನ್ ವಿ ಫೋರ್ಸಿಂಗ್ ಯು. ಅಲ್ಲ ನೀವಂದ್ರೆ ನಿಮ್ಮನ್ನ ನೋಡಿ ರೈಟ್ ಫ್ರಮ್ CM to you. ಇಟ್ ಇಸ್ ಸೆಟ್ ಅಪ್. ಅದು ಬೇರೆ ತರ ಘಟನೆಗಳು ಆಗುವುದಿಲ್ಲ ಅನ್ನೋದ್ರ ಸಲುವಾಗಿ ಮಾತ್ರ, ಎಲ್ಲರ ಸೇಫ್ಟಿಗೋಸ್ಕರ, ಎಲ್ಲರ ಸೇಫ್ಟಿಗೋಸ್ಕರ ಮಾಡ್ಬೇಕಂತ ಕೂಡ ಒಂದೊಂದು ಕೂಡ ಒಂದು ಪರ್ಟಿಕ್ಯುಲರ್ ಪರ್ಸನ್ ಕೂಡ ಇದು ಮಾಡ್ಲಿಕ್ಕೆ ಪ್ರೊಹಿಬಿಟ್ ಮಾಡ್ಲಿಕ್ಕೆ 144 ಜಾರಿ ಮಾಡ್ಲಿಕ್ಕೆ ಬರ್ತದೆ. ಸೊ ಹಾಗಾಗಿ ಈಗ ಒಂದು ಗವರ್ಮೆಂಟ್ ಇಂದ ಪರ್ಮಿಟ್ ಮಾಡಿದ್ರಿಂದ ಗವರ್ಮೆಂಟ್ ನೀವು ಅವ್ರಿಗೆ ರಕ್ಷಣೆ ಕೊಡಿ ಮಾಡ್ಬೇಕಂತ ಹೇಳಿದಾಗ ಅವ್ರಿಗೆ ತಾವು ಆತಂಕ ಮಾಡುವಾಗ ಅವ್ರಿಗೆ ಆತಂಕ ಮಾಡೋದು ಬೇಡ ಅಂತ ನಾವು ಹೇಳಿದ್ವಿ. ಸೊ ಆವಾಗ ತಾವು ಆ ಏರಿಯಾನಲ್ಲಿ ಬಂದು ಆತಂಕ ಮಾಡ್ಲಿಕ್ಕೆ ಬಂದಾಗ 144 ಜಾರಿ ಮಾಡಿ ತಾವು ಬರುವುದು ಬೇಡ ಅಂತ ಹೇಳಿದ ವಿನ ಇದು ಬೇರೆ ಏನೋ ಟೆಸ್ಟ್ ಮಾಡ್ಲಿಕ್ಕಲ್ಲ. ಸೊ ಹಾಗಾಗಿ ಇದು 100% ಕಾನೂನು ಪ್ರಕಾರನೇ ಮಾಡಿದ್ದು. ಇದರಲ್ಲಿ ಕಾನೂನು ಉಲ್ಲಂಘನೆ ಮಾಡಿ ಮತ್ತೆ ಈಗ ನೀವು MLA ನೀವು ಹೋರಾಟ ಮಾಡಬೇಕು. ಅದರಿಂದಾಗಿ ನಿಮ್ಮನ್ನು ಸಿಲೆಕ್ಟ್ ಮಾಡಿದ್ರೆ ಅದಕ್ಕೆ ಅದರಿಂದಾಗಿ ನಿಮ್ಮನ್ನು ಸಿಲೆಕ್ಟ್ ಮಾಡಿದ್ದು. ಮೈಂಡ್ ಯುವರ್ ಓನ್ ಬಿಸ್ನೆಸ್. ನೀವು ನಿಮ್ಮ ಜವಾಬ್ದಾರಿ ಬಿಟ್ಬಿಟ್ರಿ, ನಿಮ್ಮ ಜವಾಬ್ದಾರಿ ಬಿಟ್ಬಿಟ್ರಿ. ನನಗೆ ಜವಾಬ್ದಾರಿ ನಿಮ್ ಸರ್ಕಾರ ಅವ್ರು ಹೇಳಿದ್ರೆ ನಿಮಗೆ ಮರ್ಯಾದೆ ಬಿಟ್ಟು ಹೇಳಿದ್ರು. ಇನ್ನೇನುಂಟು ಅವ್ರ ಹತ್ರ ಚರ್ಚೆ ಮಾಡುದು. ಹೇಳಬಹುದು, ಹೇಳಿದ್ರೆ ತಪ್ಪಾಗ್ತದೆ. ಅದಕ್ಕೋಸ್ಕರ ಈಗ ಧರಮ್ ಸಿಂಗ್ರಿಗೆ ಸಪೋರ್ಟ್ ಮಾಡಿ ಅವರು ಬಂದ್ರು, JDS ನವರು. ನಾವು ಧರಮ್ ಸಿಂಗ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿದ್ವಿ, ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಸ್ವಾಮಿ, ನಮ್ಗೆ ಬಹಳ ಕಷ್ಟ. ಪಾಪ ಹಾಗೆ ಮಾಡಿದ್ರು, ತೆಗೆದು ಬಿಸಾಡಿದ್ರು ಅವರನ್ನ. ಇವರು ಹೋದ್ರು, ನಾವು ಸಪೋರ್ಟ್ ಮಾಡ್ತೇವೆ ಅಂತ. ನಮ್ಮ BJP ಶಾಸಕರು ಆಯ್ತಲ್ಲ, ಅದು ಮಗನನ್ನು ಒಬ್ಬ ಮಗನನ್ನು ಮುಖ್ಯಮಂತ್ರಿ ಮಾಡಿದ್ರು, ಇನ್ನೊಂದು ಮಗನನ್ನ ಇಂಧನ ಸಚಿವರಾಗಿ ಮಾಡಿದ್ರು. ಅದು ಯಾಕೆ ಅವ್ರಿಗೇನೋ ಪ್ರಾಬ್ಲಮ್ ಇದು, ಅವರು ಇದು ಪ್ರಾಮಿಸ್ ಮಾಡಿದ್ದಾರೆ, ಯಾಕೆ ಅಂತ ಗೊತ್ತಿಲ್ಲ. ಅದಕ್ಕೆ ನಾನು ಹೇಳುದು, KS ರಾಜುಗೆ ಮಂಪರ್ ಪರೀಕ್ಷೆ ಮಾಡಿ, ಈಗ ಗೌಡ್ರಿಗೂ ಮಂಪರ್ ಪರೀಕ್ಷೆ ಮಾಡಿಸಿ, ದೇವೇಗೌಡರಿಗೆ ಸರಿ ಆಗ್ತದೆ. ಯಾಕೆ ಅವರಿಷ್ಟು ಒತ್ತಡ ಅವರದ್ದು ಅಂತ. ಅದು ಈಗ ಬರುವವರಿಗೆ ಆ MP ಗಳಿಗೆ ಇವರೆಲ್ಲ ಕ್ಲಿಯರ್ ಮಾಡಿಕೊಟ್ಟರೆ ನಾನು ತಗೊಳ್ತೇನೆ ಅಂತ ಹೇಳಿ ಸ್ವಲ್ಪ ಹಣ ಇವರಿಗೆ ಅಡ್ವಾನ್ಸ್ ಮಾಡಿದ್ದಾರೆ. ಆ ಹಣದಿಂದ ವಾಪಸ್ ಇತ್ತವರಿಗೆ ಲಂಚ ಕೊಡ್ತಾ ಕೂತಿದ್ದಾರೆ ಅವರು. ಈಗಿನ ಇವರು ನಾಗಾರ್ಜುನವರು ಇವರೇನು ಪೂರ್ತಿ ಇರುವುದಿಲ್ಲ, ಇವರು ಪೂರ್ತಿ ಖಾಲಿ ಮಾಡಿ ಜಾಗವನ್ನು ಅವರಿಗೆ ಕೊಡುದು, ಹ್ಯಾಂಡ್ ಓವರ್ ಮಾಡುದು ಧಾರೆ. ಮಿನಿಸ್ಟರ್ ಎಲ್ಲರೂ ಇದ್ದು ನಾವೊಂದು ತೀರ್ಮಾನಕ್ಕೆ ಬಂದ ಮೇಲೆ ಅದರ ಬಗ್ಗೆ ಮುಂದಿನ ಕ್ರಮ ಮಾಡೋಣ. ಇವತ್ತಿನ ಕಾರ್ಯಕ್ರಮ ನಾವು ಬರೇ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಪ್ರಾಯಶಃ ಎಚ್ಚರಿಕೆ ನೀಡುವ ದೃಷ್ಟಿಯಿಂದ ನಾವು ಯಶಸ್ವಿ ಕೂಡ ಆಗಿದ್ದೇವೆ ಅಂತಕ್ಕಂಥ ವಿಚಾರವನ್ನು ಹೇಳುತ್ತಾ ನಾವೀಗ ನಾವೆಲ್ಲರೂ ಕೂಡ ಈಗ ಡಿಸ್ಪರ್ಸ್ ಆಗೋಣ. ಎಲ್ಲರೂ ನಮ್ಮ ಊರಿಗೆ ಹೋಗೋಣ, ಶಾಂತಿಯುತದಿಂದ ಹೋಗೋಣ. ನಾಳೆ 3 ಗಂಟೆಯ ನಂತರ, ಇವತ್ತಿನ ಸಂಜೆ ಒಳಗೆ ಸರ್ಕಾರ ನಮಗೆ ತಿಳಿಸದಿದ್ರೆ ನಾಳೆ 3 ಗಂಟೆಗೆ ತೀರ್ಮಾನ ತೆಗೆದುಕೊಂಡ ಮೇಲೆ ನಿರಂತರವಾದಂತಹ ಹೋರಾಟಕ್ಕೆ ನಾವು ಯಾವಾಗ ನಮ್ಮ ಜೀವ ಇರೋದನ್ನಕ್ಕೂ ನಾವು ಹೋರಾಟ ಮಾಡ್ತೇವೆ ಅಂತಕ್ಕಂಥ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಾವೀಗ ಇದೆಲ್ಲ ಪ್ರಶ್ನೆಗಳಿಗೆ ಸಾಕ್ಷ್ಯ, ಜನರು ಬಂದವರಲ್ಲಿ ಸಾಕ್ಷ್ಯ ಕೊಡಬೇಕು, ತಮ್ಮ ಅಭಿಪ್ರಾಯ ಹೇಳಬೇಕು. ಅವರಿಗೆ ಒಂದು ದಿವಸ ಉಡುಪಿಯಲ್ಲಿಯೋ ಎಲ್ಲೂರಲ್ಲಿಯೋ ಏರ್ಪಾಡು ಮಾಡಿ ಜನರು ಬಂದು ಅವರಿಗೆ ತಮ್ಮ ಪ್ರಶ್ನೆಗಳನ್ನು ಕೇಳಬೇಕು. ಅದನ್ನೆಲ್ಲ ಪರಿಶೀಲಿಸಿ ಅವರು ಏನು ವರದಿ ಕೊಡ್ತಾರೆ ಒಪ್ಪಿದ್ದಾರೆ. ಕಾಲಮಿತಿ ಹೇಳಿದ್ದಾರೆ ಏನಾದರೂ? ಕಾಲಮಿತಿ ನಾನು ಹೇಳಿಲ್ಲ, 5 ನಿಮಿಷ ಮಾತಾಡಿದ್ದು. ಮತ್ತು ಅಲ್ಲಿಯವರೆಗೆ ಇದು ಮಾಡೋದು ಬೇಡ ಅಂತ ಹೇಳಿದ್ದೇನೆ. ತಜ್ಞರ ಸಮಿತಿ ವರದಿ ಬರುವವರೆಗೆ ಕೆಲಸ ಬಂದವರಿಗೆ ಬೇಡ ಅಂತ, ಅದಕ್ಕೂ ಆಯಿತು ಅಂತ ಒಪ್ಪಿದ್ದಾರೆ. ಆದರೆ ಇವತ್ತೇನೋ ಕೆಲಸ ಶುರು ಮಾಡ್ತಾ ಇದ್ದಾರೆ ಅಂತ ಸುದ್ದಿ ಬಂದಿದೆ. ಆ ಸಮಿತಿಯ ವರದಿ ಬಾರದೇ ಕೆಲಸ ಶುರು ಮಾಡಿದರೆ ಅದಕ್ಕೆ ನನ್ನ ಉಂಟು. ಅಲ್ಲಿವರೆಗೆ ಕಾಯಬೇಕು, ಒಂದು 15 ದಿವಸ ಅದಕ್ಕೆ ಅವರು ಹೇಳಿದರು ಅದು ಇಷ್ಟು ಬೇಗ ವರದಿ ಮಾಡಲಿಕ್ಕೆ ಆಗೋದಿಲ್ಲ. ನಾಗಾರ್ಜುನದವರು 3 ವರ್ಷ ಬೇಕು, ಪ್ರಾಜೆಕ್ಟ್ ಎಲ್ಲ ತಯಾರಾದ ಮೇಲೆ ಅದರಿಂದ ಏನು ಪರಿಣಾಮ ಆಗ್ತದೆ ತೋರಿಸಬೇಕಾಗ್ತದೆ. ಅದು 3 ವರ್ಷ ಕೆಲಸ ಎಲ್ಲ ಆದ ಮೇಲೆ ಮತ್ತೆ ತಜ್ಞರ ಸಮಿತಿ ಮಾಡಿಸ್ತೇವೆ ಅಂತ ಹೇಳಿದರು ನಾಗಾರ್ಜುನದವರು. ಅದು ಆಗೋದಿಲ್ಲ, ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ ಮೇಲೆ ಮತ್ತೆ ಏನು ಮಾಡೋದು, ಸರಿ ಆಗೋದಿಲ್ಲ ಅಂತ ಅದನ್ನು ಬಿಡಲಿಕ್ಕೂ ಆಗೋದಿಲ್ಲ, ಮುಂದುವರಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅಲ್ಲಿ ಪ್ರಾಜೆಕ್ಟ್ ಆಗಬೇಕಾಗಿಲ್ಲ, ಬೇರೆ ಕಡೆ ಎಷ್ಟು ಪ್ರಾಜೆಕ್ಟ್ ಇದೆ ಅದನ್ನು ನೋಡಿ ತಜ್ಞರು ಅಭಿಪ್ರಾಯ ಕೊಡಬಹುದು. ಮತ್ತು ನೀವೆಲ್ಲ ಏನು ಹೇಳಿದ್ದೀರಿ ಅದನ್ನು ಕೂಡ ತಜ್ಞರಿಗೆ ತಿಳಿಸಿ, ಮೊನ್ನೆ ನೀವೇನು ಎಕ್ಸ್ಪ್ಲೇನ್ ಮಾಡಿದ್ದೀರಿ
ಅದನ್ನೇ ತಜ್ಞರ ಮುಂದೆ ಇಟ್ಟರೆ ಅವರದ್ದು ಸೂಕ್ತವಲ್ಲ ಅಂತ ಅವರೇ ತೀರ್ಮಾನ ಮಾಡ್ತಾರೆ. ಅದಕ್ಕೋಸ್ಕರ ಪ್ರಾಜೆಕ್ಟ್ ಆಗುವವರೆಗೆ ಕಾಯಬೇಕಾಗಿಲ್ಲ ಅಂತ ನಾನು ಹೇಳಿದೆ. ಪ್ರಾಜೆಕ್ಟ್ 3 ವರ್ಷದಲ್ಲಿ ಅವರೆಲ್ಲ ಸ್ಟ್ರಕ್ಚರು ಎಲ್ಲ ಯಂತ್ರ ಉಪಕರಣ ಎಲ್ಲ ತಯಾರು ಮಾಡಿದ ಮೇಲೆ ಅಷ್ಟು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಮತ್ತೆ ಬೇಡ ಅಂತ ಹೇಳಲಿಕ್ಕಾಗ್ತದೆ. ಅದರಿಂದ ಹಾಗೆ ಮಾಡಬೇಡಿ, ಇದು 1 ವಾರದಲ್ಲಿ ಮಾಡಬಹುದು. ನೀವೆಲ್ಲ ಎಕ್ಸ್ಪ್ಲೇನ್ ಮಾಡಿ ನಿಮ್ಮದೆಲ್ಲ. ಉಳಿದವರು ಹೇಳ್ತಾರೆ, ಅದನ್ನು ನೋಡಿಕೊಂಡು ತಜ್ಞರಿಗೆ ಅಷ್ಟು ಗೊತ್ತಾಗ್ತದೆ. ಸರಿ ಆಗಬೇಕು ಅಂತಿಲ್ಲ, ಬೇಕು ಅಂತ ಅಭಿಪ್ರಾಯ ಪಟ್ಟರು ಗುಜರಾತಿನಲ್ಲಿ ಉಂಟು, ರಾಯಚೂರಲ್ಲಿ ಉಂಟು. ಅದನ್ನೆಲ್ಲ ಅವರು ನೋಡಿ ಅಲ್ಲಿ ಬೇಕಾದ್ರೆ ಅವರನ್ನು ಕಳಿಸಿಕೊಡೋರು, ಅವರು ನೋಡಿ ಅಭಿಪ್ರಾಯ ಕೊಡಿ. ಅಲ್ಲಿಯವರೆಗೆ ಮುಂದುವರಿಸಬಾರದು. ನಾನೇ ಹೋರಾಟದ ಲೀಡರ್ ಅಲ್ಲ, ಅದನ್ನೆಲ್ಲ ಅವರು ಮಾಡ್ತಾರೆ. ನಾವು ಮಠಾಧಿಪತಿಗಳು ಅದಕ್ಕೆಲ್ಲ ಬೆಂಬಲ ಕೊಡ್ತೇವೆ ಅಷ್ಟೇ. ಅಲ್ಲಿ ಬಂದ ನಾಡದು ಧರಣಿ ಇದಕ್ಕೆ ಉದ್ಘಾಟನೆ ಬರ್ತೇವೆ ಹೊರತು ನಾವೇ ಹೋರಾಟಕ್ಕೆ ಇಳಿಯುವುದಿಲ್ಲ. ಹೋರಾಟಕ್ಕೆ ನಾವು ನೈತಿಕ ಬೆಂಬಲ ಕೊಡ್ತೇವೆ. ವರದಿ ಮುಂದೆ ಮಾಡಿದರೂ ಕೂಡ ಅದೀಗ ಕೆಲಸ ಶುರು ಮಾಡಬಾರ್ದು ಅಂದರೆ ಉದ್ದೇಶ. ಶುರು ಮಾಡಿದರೆ ಒಂದು 15 ದಿವಸದಲ್ಲಿ ಎಷ್ಟು ಕೆಲಸ ಮಾಡ್ಬೋದು, ಸರ್ವೆ ಮಾತ್ರ ಮಾಡ್ಬೋದು, ಎಲ್ಲ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಆಗುತ್ತದೆ. ಅಷ್ಟರಲ್ಲಿ ವರದಿ ತಯಾರು ಮಾಡ್ಬೋದು. ವರದಿ ಅಂದರೆ ನೀವು ಸಭೆ ಮಾಡಿ ಮಾಡೋದಲ್ಲ? ಹೌದು, ಸಭೆ ತಜ್ಞರ ಸಭೆ ಮಾಡಿದ ಮೇಲೆ ಅವರ ಸಂಪರ್ಕ ಮಾಡ್ತೇವೆ, ನಾವೆಲ್ಲ ಎಲ್ಲರಿಗೂ ತಿಳಿಸ್ತೇವೆ. ಅವರು ಬೇಗ ಸೇರಿಸಬಹುದು, ತಿಂಗಳು ಬೇಕಾಗ್ತದೆ, 15 ದಿವಸ ಆಗಬೇಕು, ಅವರೆಲ್ಲ ಬರಬೇಕಲ್ಲ. ಅದಕ್ಕೆ ಎಷ್ಟು ಸಮಯ ಅಂತ ಗೊತ್ತಾಗೋದು, 1 ತಿಂಗಳು 2 ತಿಂಗಳು ಬೇಕಾಗ್ಬೋದು. ಅವರು ಬೇಗ ಬಂದರೆ ಬೇಗ ಆಗ್ಬೋದು, ಅದು ತಜ್ಞರ ಕೈಯಲ್ಲಿದೆ. ಈ ಸರ್ಕಾರದ್ದಾದರೆ ವಿಳಂಬ ಆಗ್ತದೆ, ನಾವೇ ಮಾಡುವಾಗ ಬೇಗ ಮಾಡಲಿಕ್ಕೆ ಆಗ್ತದೆ. ಅವರೇ ಹಣ ಕೊಡ್ತಾರೆ, ಸರ್ಕಾರದ ಅವರನ್ನೇ ಕೊಟ್ಟರೆ ನಮ್ಮ ಪರಿಸರದ ತಜ್ಞರಿಗೆ ನಾವು ಕಳಿಸ್ತೇವೆ. ಅವರಿಗೆ ಹೇಗೆ ಬೇಕು ಆಹಾರ ಸೌಕರ್ಯ ಮಾಡ್ತೀವಿ. ಅವರು ಕೊಡದಿದ್ದರೆ ನಾವೇ ತೀರ್ಮಾನ ಮಾಡಬೇಕಾಗುತ್ತೆ. ಅವರನ್ನು ಬಿಟ್ಟು ಸರ್ಕಾರ ಕೊಡದಿದ್ದರೆ ಅಥವಾ ನಾಗರಿಕ ತಜ್ಞರನ್ನು ಕಳಿಸಿ ಕೊಡದಿದ್ದರೆ ನಾವೇ ತೀರ್ಮಾನ ಮಾಡಬೇಕಾಗುತ್ತೆ ಏಕಪಕ್ಷೀಯವಾಗಿ. ಅವರಿಗೆ ನಾವು ಸಂಪರ್ಕ ಏರಿಯಾದ ಮೂಲಕ ನಾಗರಿಕದವರು ಕಳಿಸಿಕೊಡಬಹುದು ಅಂತ ನಾನು ಭಾವಿಸ್ತೇನೆ. ಆ ವರದಿ ಬಂದ ಮೇಲೆ ಏನು ಮಾಡೋದು ಅಂತ ಮತ್ತೆ ನಾವು ವಿಚಾರ ಮಾಡೋದು. ಈಗ ನಾನು ಏನು ಹೇಳೋದಿಲ್ಲ. ಇಷ್ಟೇ ನನ್ನ ನಿಲುವು. ಕಂಪನಿಗಳು ಕೆಲಸ ಶುರು ಮಾಡಿದರೆ ಅದಕ್ಕೆ ನಮ್ಮದು ಈ ಹೋರಾಟಗಾರರಿಗೆ ನಮ್ಮ ನೈತಿಕ ಬೆಂಬಲ ಇದೆ. ನಾಳೆ 20ಕ್ಕೂ ನಾನು ಅಲ್ಲಿ ಬರ್ತೇನೆ ಉದ್ಘಾಟನೆ ಮಾಡಿ. ಸುಮಾರು 22 ವರ್ಷಗಳಿಂದ, ಆದರೆ ಬೇರೆ ಬೇರೆ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಡಬೇಕು ಎಂಬ ರೀತಿಯಲ್ಲಿ ಆದೇಶ ಇದ್ದರೂ ಸಹ ಜಿಲ್ಲಾಧಿಕಾರಿಗಳಾಗಲಿ ಅಥವಾ ತಕ್ಷಣ ಅದೇ ರೀತಿಯಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನಾವು ಮಾಡಿ ಅದನ್ನು ಹಿಂದಕ್ಕೆ ಹಾಕ್ತೇವೆ ಎಂಬ ರೀತಿಯಲ್ಲಿ ನಾನು ಮಾತು ಎಲ್ಲ ಸಂಘಟನೆಗಳ ಅದೇ ರೀತಿ ಮಾಡುವುದು ಮತ್ತು ನಮ್ಮ ಯಾವುದೇ ವೈಯಕ್ತಿಕ ಯಾವುದೇ ರಾಜಕೀಯ ಅದನ್ನು ನಾವು ಹೊರಗೆ ಹೋದ ನಂತರ ಮಾತ್ರ ನಾವು ಅದನ್ನು ಆ ಬಗ್ಗೆ ನಾವು ಮಾತನಾಡುವ ಹಾಗೆ ನಾವೆಲ್ಲರೂ ನಮಗೆ ಸಹಕಾರವನ್ನು ನೀಡಬೇಕಾಗಿ ನಾನು ತಮ್ಮಲ್ಲಿ ಮೊದಲಾಗಿ ವಿಜ್ಞಾಪನೆ ಮಾಡ್ತಾರೆ. ಅಲ್ಲಿ ಬಂಧನದಲ್ಲಿ ಮಾಡಿ ಹಾಗೆ ಇನ್ನು ಮುಂದಕ್ಕೆ ನಾವು ಇರುವಾಗಲೇ ಈ ಒಂದು ಸಮಿತಿಯಲ್ಲಿ ನಮ್ಮ ಅಧ್ಯಯನ ಕಟ್ಟೆ ಹೊಡೆದಿದೆ. ಇದು ನಿಜವಾಗಿ ತಾವು ಹೇಳಿದ್ದಕ್ಕೆ ನಾವು ಹೋಗ್ತೇವೆ. ಆದರೆ ಯಾವುದೇ ರೀತಿ ನಮ್ಮ ತಾಳ್ಮೆ ಕಟ್ಟೆ ಹೊಡೆದಿದ್ರು ಕೂಡ ಇವತ್ತು ನಾವು ಬಹಳ ಒಂದು ಇವತ್ತು ಸೇರಿದ್ದೇವೆ. ತಾವು ಯಾವುದೇ ನಿರ್ಧಾರವನ್ನು ಕೈಗೊಂಡ್ರು ಅದಕ್ಕೆ ನಾವು ಹೋಗ್ತೇವೆ. ಅಂದ್ರೆ ಇದು ಒಂದು ಧರ್ಮದವರಿಗೆ ಎಲ್ಲ ಧರ್ಮದವರು ನಮಗೆ ಅತಿ ಮುಖ್ಯವಾಗಿ ಬೇಕು. ಎರಡನೇದಾಗಿ ನಾವು ಆ ದಿವಸ ಬಸ್ಸು ಮಾಡಿಕೊಂಡು ರಿಕ್ಷಾ ಆಚೆ ಬಸ್ಸು ಸಂಚರಿಸುತ್ತಿದ್ದು, ಲಾರಿ ಸಂಚರಿಸ್ತಾ ಇರೋದು ಇದು ನಡೆಯಕೂಡದು. ಯಾಕೆಂದ್ರೆ ಅಂತ ಸಂದರ್ಭ
ಮೊತ್ತ ಮೊದಲಾಗಿ ಅವರಿಗೆ ನಾವು ಇನ್ಫಾರ್ಮೇಶನ್ ಕೊಡಬೇಕು. ಅಲ್ಲದೆ ಮೀನುಗಾರಿಕೆ ಸಂಬಂಧಪಟ್ಟ ಹಾಗೆ ನಾವು ಬಂದು ಮಾಡಿ ಅಲ್ಲಿರುವಂತಹ ವರ್ಕರ್ಸ್ ಬಂದು ಇಲ್ಲಿ ಸ್ಟ್ರೈಕ್ ಮಾಡೋದಲ್ಲ, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಉದ್ದಿಮೆಗಳು, ಮಂಜುಗಡ್ಡೆ ಸ್ಥಾವರ ಇರ್ಬೋದು ಅಥವಾ ಇನ್ನಿತರ ಯಾವುದೇ ಸ್ಥಾವರಗಳಿರಬೇಕು, ಅದು ಕೂಡ ಸಂಪೂರ್ಣವಾಗಿ ಬಂದಾಚರಿಸಿ ಇದರಲ್ಲಿ ಪಾಲ್ಗೊಳ್ಳಬೇಕು. ಹಾಗೆ ಮುಖ್ಯವಾಗಿ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ನನಗೆ, ಅದನ್ನು ನಾನು ನಿಮ್ಮೆಲ್ಲರ ಮುಂದೆ ತಿಳಿಸಲು ಇಚ್ಛೆಪಡುತ್ತೇನೆ. ಇಲ್ಲಿ ವಿದ್ಯುತ್ ಶಾರ್ಟೇಜ್ ಅಂತ ಹೇಳ್ತಾರೆ, ಆದರೆ ನಾಗರ್ಕೊಲ್ಲಿಯಲ್ಲಿ ತಮಿಳುನಾಡು ಅಲ್ಲಿ ಏನಾಗಿದೆ ಅಂದರೆ ಗಾಳಿ ಯಂತ್ರದಿಂದ 2,000 ವಿಂಡ್ ಮಿಲ್ಗಳು ವರ್ಕ್ ಆಗ್ತಾ ಉಂಟು. ಅಲ್ಲಿ ಲಾಸ್ಟ್ ಜುಲೈ ಆಗಸ್ಟಲ್ಲಿ 2006ರಲ್ಲಿ 500ರಿಂದ 800 ಮಿಲ್ಲನ್ನು ಸ್ಟಾಪ್ ಮಾಡಿದ್ದಾರೆ. ಇದು ಯಾಕೆಂದರೆ ವಿದ್ಯುತ್ ಎಕ್ಸೆಸ್ ಆಗಿದೆ. ಅದನ್ನು ಏನು ಮಾಡೋದಂತ ಅವ್ರಿಗೆ ಗೊತ್ತಿಲ್ಲ. ಇದು ಇನ್ಫಾರ್ಮೇಶನ್ ಅಲ್ಲಿ ಕೆಲಸ ಮಾಡುವಂತ ಒಬ್ಬ ವರ್ಕರ್ ಕೆಲಸ ಬಿಟ್ಟು ಹೊರಗೆ ಬಂದಿದ್ದರಿಂದ ಇದು ಇನ್ಫಾರ್ಮೇಶನ್ ನಮಗೆ ನಿಮಗೆ ಲಭಿಸಿದೆ. ಒಂದು ವಿಂಡ್ ಮಿಲ್ನಿಂದ 4,000 ಕಿಲೋ ವ್ಯಾಟ್ಸ್ ವಿದ್ಯುತ್ ಉತ್ಪಾದನೆ ಆಗ್ತದೆ. ಅದರ ಲೆಕ್ಕದಲ್ಲಿ 800 ವಿಂಡ್ ಮಿಲ್ ಸ್ಟಾಪ್ ಮಾಡಿದ್ದಾರೆ. ಅದರ ಲೆಕ್ಕದಲ್ಲಿ ನಮಗೆ 32 ಲಕ್ಷ ಕಿಲೋ ವ್ಯಾಟ್ ವಿದ್ಯುತ್ ಅಲ್ಲಿ ನಮಗೆ ಸಿಗ್ತದೆ. ಹಾಗೆ ಅಷ್ಟು ವಿದ್ಯುತ್ ಅಗತ್ಯ ಇದ್ದರೆ ಇವರು ಅಲ್ಲಿಂದ ಆ ವಿದ್ಯುತ್ ಅನ್ನು ಪಡೆದುಕೊಳ್ಬಹುದು. ಸೂಚನೆಯನ್ನು ಕೊಟ್ಟು ನಾನು ನನ್ನ ಮಾತು ಮುಗಿಸ್ತೇನೆ. ಆದಷ್ಟು ಶೀಘ್ರ ಒಟ್ಟು ಕ್ರೋಢೀಕರಣ ಮಾಡಿ ನಾವು ಯಾವ ನಿರ್ಧಾರ ತಗೊಳ್ತೀವಿ ಮಾತ್ರ ಅಲ್ಲ, ಇದು ಮಂಡಲ ಅಂತ ವಿರೋಧ ಕೊಡ್ತಾರೆ. ಇವರು ಆ ವಿರೋಧನ ಉಲ್ಲಂಘನೆ ಮಾಡ್ತಾರೆ. ನಮ್ಮ ಮೀನುಗಾರರು MRPLನಿಂದ ಕಷ್ಟಪಟ್ಟಂತ ಒಂದು ನೋವು ಅಳಿಯಲಾರದೆ ಉಳಿದಿದೆ. ಈಗ ನಾವು ಏನು ಮಾಡಿದ್ರು ಆಗ್ತದೆ. ಸರ್ಕಾರ ಒಂದು 5-6 ಕೇಸ್ಗಳನ್ನು ಪರಿಹರಿಸಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಗುಂಡಿಗೆ ಎಲ್ಲರಿಲ್ಲ. ನಾವು ಇವರಾಗೆ ಏನು ಹತಾಯ ತಗೊಂಡು ಹೋಗುದಿಲ್ಲ. ನಮ್ಮ ಮೀನುಗಾರರ ಕೈಗೆ ಸಿಕ್ಕಿದ್ರೆ ಇವರು ಅಪ್ಪಚ್ಚಿ, ಇವರು ಮನುಷ್ಯರು ಬಿಟ್ಟುವಂತ ಕುಟುಂಬ ಇನ್ನಾದರೂ ಎಚ್ಚೆತ್ತುಕೊಂಡು ಈ ನಾಗಾರ್ಜುನ ಉಷ್ಣ ವಿದ್ಯುತ್ ಸ್ಥಾವರವನ್ನು ಕೈಬಿಟ್ಟು 24 ಗಂಟೆ ಒಳಗೆ ಇದನ್ನು ನಿಲ್ಲಿಸುವಂತ ಪ್ರಯತ್ನ ಮಾಡಬೇಕು. ಇಲ್ಲದಿದ್ದರೆ ಜಿಲ್ಲಾಧಿಕಾರಿಯವರನ್ನು ಕೂಡ ಇಲ್ಲಿಂದ 24 ಗಂಟೆ ಒಳಗೆ ಇಲ್ಲಿಂದ ಅವರನ್ನು ಕೆಳಗೊಳಿಸಬೇಕು. ಅಧ್ಯಕ್ಷರನ್ನು ಬಂಧಿಸಿದಂತಹ ವಿಷಯ ಇದು ನಾಚಿಕೆತನ. ಇದು ನಾವು ಎಲ್ಲ ಮಗನಲ್ಲೂ ಇದನ್ನು ಒಕ್ಕಲಿನಿಂದ ಖಂಡಿತ ಪ್ರತಿಭಟಿಸ್ತೇವೆ. ನಾವು ಇದನ್ನು ಏನು ಮಾಡಬೇಕು, ಯಾವ ರೀತಿ ಪ್ರತಿಭಟನೆ ಮಾಡಬೇಕೆಂಬ ವಿಷಯವನ್ನು ಮುಕ್ತವಾಗಿ ಮಾತಾಡಿಕೊಂಡು 24 ಗಂಟೆ ಒಳಗೆ ನಿಲ್ಲಿಸಿದ ಇದ್ದರೆ ಎಲ್ಲ ಮಂಗಳೂರಿನಿಂದ ಕಾರವಾರದವರೆಗೆ ರಜೆ ಸಾರಿ ಏನೇ ಆದರೂ ನಾವು ಇದನ್ನು ತಡೆಯಬೇಕು, ಇದನ್ನು ನಿಲ್ಲಿಸಬೇಕು. ನಿಲ್ಲಿಸದೆ ಇದ್ದಲ್ಲಿ ಮುಂದೆ ನಾಗಾರ್ಜುನದಿಂದ ಇದು MRPLನಿಂದ ಕಲುಷಿತ ನೀರು ಸಮುದ್ರಕ್ಕೆ ಹೋಗಿ ಏನು ತೊಂದರೆ ಆಗ್ತದೋ ಅದೇ ರೀತಿ 3 ಪೈಪ್ 8 ಫೀಟ್ ನಾವು ಹೋರಾಟ ನಡೆಸುವುದಲ್ಲ. ಆ ಉದ್ದಿಮೆಯನ್ನು ನಿಲ್ಲಿಸಲಿಕ್ಕೆ ನಾವು ಈಗಲೇ ನಿರ್ಣಯ ಕೈಗೊಂಡು ಮುಖ್ಯಮಂತ್ರಿಗೆ ತಿಳಿಸಬೇಕು. ಇದು ನನ್ನ ಮೀನುಗಾರ ಪರವಾಗಿ ನನ್ನ ಒಂದು ಅಭಿಪ್ರಾಯವನ್ನು ಹೇಳ್ತಾ ನನ್ನ 2 ಮಾತನ್ನು ಮುಗಿಸಿದ್ದೇನೆ. ಪ್ಲಾನ್ ಆಫ್ ಆಕ್ಷನ್ ಈಗ ಇವತ್ತು ಒಂದು ಸ್ವಲ್ಪ ಯಾವುದೇ ಆಕ್ಷನ್ ಇದ್ದದ್ದು ಆದಷ್ಟು ಬೇಗ ಆಗಬೇಕು ಅಂತ ಅದನ್ನು ಅದರಲ್ಲಿ ವಿಳಂಬ ಆಗಬಾರದು ಅಂತಕ್ಕಂಥ ಒಂದು ಮಾತು ಇಷ್ಟಕ್ಕೆ. ಎರಡನೇದು, ನಾವು ಶಕ್ತಿಯ ಕ್ರೋಢೀಕರಿಸಿ ನಾವು ಇದರ ವಿರುದ್ಧ ಹೋರಾಟಕ್ಕೆ ಅಂತ ಎರಡನೇ ಬಂದಿದೆ. ವಿವಿಧ ಮಸೀದಿಗಳು, ಚರ್ಚ್ಗಳು, ಮಂದಿರಗಳು, ಮಠಾಧಿಪತಿಗಳು, ರಾಜಕೀಯ ಪಕ್ಷದ ಧುರೀಣರು, ಶಾಸಕರು, MLCಗಳು, MP ಗಳನ್ನೆಲ್ಲ ಇದರಲ್ಲಿ ಸೇರಿಸಿಕೊಂಡು ನಾವು ಹೋರಾಟ ಮಾಡಬೇಕು. ಯಾರ ಮಂತ್ರಿಗಳು ಕೂಡ ಯಾರು ನಮಗೆ ಸಹಕಾರ ಕೊಡೋದಿಲ್ಲ ಅವರ ವಿರುದ್ಧ ಕೂಡ ನಾವು ಧರಣಿ ಮಾಡಬೇಕು ಎಂಬುದರ ಬಗ್ಗೆ, ಮತ್ತೆ ಅವರು ಮತ್ತೆ ಚುನಾವಣೆಯಿಂದ ಅವರಿಗೆ ವೋಟ್ ಕೊಡಬಾರದು, ಅವರನ್ನು ಬಹಿಷ್ಕಾರ ಮಾಡಬೇಕು ಅಂತಕ್ಕಂಥ ಕೆಲವೊಂದು ಬಗ್ಗೆ ಮಾತುಕತೆ ಬಂದಿದೆ. ಈ ಇಂತಹ ಪ್ರಚಾರ ನಾವು ಮಾಡಬೇಕಾದ್ರೆ ಎಲ್ಲ ಗ್ರಾಮ ಸಭೆಗಳಿಗೆ ಭೇಟಿ ಕೊಡೋದು, ಎಲ್ಲ ಯೂನಿಟಿಗೆ ಭೇಟಿ ಕೊಡೋದು, ಎಲ್ಲ ಮಸೀದಿ ಚರ್ಚ್ಗಳಿಗೆ ಭೇಟಿ ಕೊಡೋದು, ಎಲ್ಲ ಜನಪ್ರತಿನಿಧಿಗಳ ಭೇಟಿ ಕೊಟ್ಟರೆ ನಾವು ಪ್ರಾಯಶಃ ಒಂದು ಸಮಿತಿ ಮಾಡಿದ್ರೆ ಈ ಪ್ರಚಾರವನ್ನು ಮಾಡಲಿಕ್ಕೆ ಕಷ್ಟ ಆಗೋದ್ರಿಂದ ಈ ಪ್ರಚಾರ ಮತ್ತು ಜನಜಾಗೃತಿಗಾಗಿ ಒಂದೊಂದು ಹಂತದಲ್ಲಿ ಮಂಗಳೂರು ವಲಯಕ್ಕೊಂದು, ಮುಲ್ಕಿ ವಲಯಕ್ಕೊಂದು, ಉಡುಪಿ ವಲಯಕ್ಕೊಂದು, ಕುಂದಾಪುರ ವಲಯಕ್ಕೊಂದು ಹಾಗೆ 4-5 ಕಮಿಟಿಗಳನ್ನ ಮಾಡಿ ನಾವು ಹಂಚಿಕೊಟ್ಟು ಆ ಮೂಲಕ ಜನಜಾಗೃತಿಗೆ ಒಂದು ಕಡೆಯಲ್ಲಿ ವ್ಯವಸ್ಥೆ ಮಾಡೋದು. ಮತ್ತೆ ನಮ್ಮ ಇಡೀ ಜಿಲ್ಲೆಯ ಯಾವ ರೀತಿಯಲ್ಲಿ ಹೋರಾಟ ನಾವು
ಹೋಗ್ಬೇಕು, ಯಾವ ರೀತಿಯಲ್ಲಿ ಹೋರಾಟ ಮಾಡಬೇಕು, ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದ, ಅಲ್ಲ ಎಲ್ಲರೂ ಹೋಗಿ ನಂದಿಪುರದಲ್ಲಿ ಹೋಗಿ ಅಲ್ಲಿಂದ ಎಲ್ಲ ಅವ್ರು ಏನ್ ಮಾಡಿದಾರೆ ಅದನ್ನ ಕಿತ್ತು ಹಾಕೋದ, ಎನ್ನುವುದರ ಬಗ್ಗೆ ಕೂಡ ನಾವು ಯೋಚನೆ ಮಾಡಲಿಕ್ಕಿದೆ. ಆ ಕಾರಣದಿಂದ ಪ್ರಥಮತ ಸ್ಟ್ರೈಕ್ ಮಾಡುವ ಮೊದಲು ಪ್ರಥಮತ ಆಗಬೇಕಾದದ್ದು ಜನಜಾಗೃತಿ ಮತ್ತು ಎಲ್ಲರ ಬೆಂಬಲವನ್ನು ಗಳಿಸುವಂಥದ್ದು. ಎಲ್ಲ ಸರ್ವ ಪಕ್ಷ, ಸರ್ವ ಜನಪ್ರತಿನಿಧಿ, ಸರ್ವ ಜಾತಿ, ಸರ್ವ ಧರ್ಮ, ಮತ ಮತ್ತು ಎಲ್ಲ ಧಾರ್ಮಿಕ ಮುಖಂಡರ ಒಂದು ಸಹಾಯವನ್ನು ಪಡೆಯುವ ದೃಷ್ಟಿಯಿಂದ ವಿವಿಧ ಸಮಿತಿಗಳ ಬೇರೆ ಬೇರೆ ವಲಯಕ್ಕೆ ಸಂಯುಕ್ತ ಹೋರಾಟ ಮಾಡುವಾಗ ನೀವು ಎಲ್ಲರೂ 100ಕ್ಕೆ 100 ಬರಬೇಕು, ಗಂಡಸರು ಹೆಂಗಸರು ಎಲ್ಲರೂ 100ಕ್ಕೆ 100 ಬರಬೇಕು ಎಂಬ ರೀತಿಯಲ್ಲಿ ನಾವು ಒಂದು ಜನಜಾಗೃತಿಯ ಆಂದೋಲನ ಮಾಡುವ ಅಗತ್ಯ ಇರುವುದರಿಂದ ವಿವಿಧ ಸಮಿತಿಗಳನ್ನು ರಚನೆ ಮಾಡಬೇಕು. ಅಥವಾ ಒಂದು ಕೇಂದ್ರೀಕೃತವಾದಂತಹ ಸಮಿತಿಯನ್ನು ರಚನೆ ಮಾಡಿ ಅಲ್ಲಿ ನಾವು ಸತ್ಯಾಗ್ರಹವು ಅಥವಾ ಬೇರೆ ರೀತಿಯ ಈ ಒಂದು ಅಹಿಂಸಾತ್ಮಕ ಹೋರಾಟದಲ್ಲಿ ಭಾಗವಹಿಸದಿರುವುದು. ಇನ್ನೊಂದು ಇಲ್ಲ ನೋಟು, ಈ ನೋಟಿನ ವಿಷಯ ನಮಗೆ ಮಾಡಲಿಕ್ಕಾಗುದಿಲ್ಲ. ಆದರೆ ಈ ಓಟಿನ ಇದನ್ನು ಮಾಡಬೇಕಾದ್ರೆ ಜನಬಲ, ಶಕ್ತಿ ಬಲ ಪ್ರದರ್ಶನ ಮಾಡಬೇಕಾಗಿದೆ. ಎಲ್ಲರೂ ಸೇರಿ ವಿಷಯ ಈ ಒಂದು ಮಗುವೀರು ಈ ಒಂದು ಮುಂದಾಳತ್ವದಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಹೇಳಿದರೆ ನಾವೆಲ್ಲರೂ ಜೊತೆ ಸೇರಿ ಒಂದು ಬೃಹತ್ ಶಕ್ತಿ ಪ್ರದರ್ಶನ ಮೂಲಕವಾಗಿ ಈ ಒಂದು ತಡೆದಿತ್ತು. ಸೊ ಎಲ್ಲ ಕಾರ್ಯಕ್ರಮಕ್ಕೆ ಕೂಡ ನಮ್ಮ ನಾಗರಿಕ ಸೇವೆ ಕರಾವಳಿ ವಿಭಾಗ ವೇದಿಕೆ, ದಕ್ಷಿಣ ಪರಿಸರ ಒಕ್ಕೂಟ, ಕೃಷಿಕರ ವೇದಿಕೆ ಕರ್ನಾಟಕ ಎಲ್ಲರೂ ಕೂಡ ನಮ್ಮ ಬೆಂಬಲವನ್ನು ನಾವು ಖಂಡಿತವಾಗಿ ಕೊಟ್ಟೇಕೊಡ್ತೇವೆ. ಇನ್ನು ಕೊನೆಯದಾಗಿ ಮಾನ್ಯ ಜಿಲ್ಲಾಧಿಕಾರಿಯವರು ಇವತ್ತು ಇಲ್ಲಿನ ವಸ್ತುಸ್ಥಿತಿ ಏನಿದೆ ಅವರನ್ನು ತಿರುಚಿ ಅಲ್ಲಿ ವರದಿ ಮಾಡುವುದನ್ನು ನಾವು ಸ್ಪಷ್ಟವಾಗಿ ಕಾಣ್ತೀವಿ. ಈಗ ತಾನೇ ನಾವೀಗ ಅಲ್ಲಿ ಮನೆ ವಸಂತ ಬಗ್ಗೆಯವರು ಅಲ್ಲಿ ಮುಖ್ಯಮಂತ್ರಿಯವರಿಗೆ ರೇವಣ್ಣವರಿಗೆ ಮಾತಾಡಿ ಕೂಡ ಈಗ ತಕ್ಷಣ ನಮಗೆ ನಿಲ್ಲಿಸಬೇಕಂತ ಬೇರೆ ಬೇರೆ ಪೇಜಾವರ ಸಮಿತಿ ನಾಳೆ ಬರೋದಿಲ್ಲ ಅಂತ ಹೇಳಿ. ಸೊ ಅದಕ್ಕೆ ನಾವು ಪುನಃ ನಮ್ಮಲ್ಲಿ ಕೇಳಿದ್ವಿ, ಪೇಜಾವರ ಸ್ವಾಮೀಜಿಯವರು ಇಲ್ಲದು ಅದು ಕ್ಯಾನ್ಸಲ್ ಆಗಿದೆ ಅಂತೇಳಿ. ಯಾಕಂದ್ರೆ DC ಅವರಿಗೆ ನಾವು ಇದನ್ನು ನೇರವಾಗಿ ಪೇಜಾವರ ಸ್ವಾಮೀಜಿ ಬರ್ತಾ ಇದ್ದಾರೆ, ನಾಳೆ ರಣಿ ಸತ್ಯಾಗ್ರಹ ಇದೇ ನಂದಿಪುರಲ್ಲಿ ಅಂತ ಹೇಳಿದ್ರು ಕೂಡ ಇಲ್ಲ ಅಂತದೇನಿಲ್ಲ ಅಂತ ಈ ವಿಷಯಗಳೆಲ್ಲ ತಿರುಚಿ ಕೊಡ್ತಾ ಇದ್ದಾರೆ. ಆದ್ರಿಂದ ಜಿಲ್ಲಾಧಿಕಾರಿಗಳು ಕೂಡ ಇದನ್ನು ಏನು ವಾಸ್ತವಾಂಶ ಇದೆ, ಇಲ್ಲಿ ಏನು ನಡೀತಿದೆ ಅದನ್ನು ಸ್ಪಷ್ಟವಾಗಿ ನಾವು ಫೋನ್ ಮಾಡಿ ಹೇಳಿದ್ದಾರೆ, ಈ ರೀತಿ ನಾಳೆ ಉಂಟು, ಸ್ವಾಮೀಜಿಯರ ನಿರ್ಧಾರ ಆಗಿದೆ, ನಿರ್ಣಯ ಆಗಿದೆ, ಅವರು ಬರಲಿಕ್ಕೆ ಒಪ್ಪಿದ್ದಾರೆ, ಈ ಒಂದು ಹೋರಾಟವನ್ನು ಬೆಂಬಲಿಸಿ ಮಾತಾಡಿದ್ದಾರೆ ಅಂತ ಹೇಳಿದೆ ಅಂತ ಹೇಳಿ ಇದು ನಿಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಹೇಳಿಕೆ ಫೋನ್ ಮಾಡಿದಂತೆ ಫೋನ್ ತಿಳಿಸ್ತೇನೆ. ಅವಕಾಶ ಮನೆ ಮನೆಯಲ್ಲಿರುವ ಎಲ್ಲ ಗಂಡಸರು ಬನ್ನಿ, ಎಲ್ಲ ಹೆಂಗಸರನ್ನು ಕರೆತನ್ನಿ, ರಾತ್ರಿ ಹಗಲು ಅಲ್ಲೇ ನಿಲ್ಲುವ, ಏನಾಗ್ತದೆ ಅಂತ ನೋಡುವ. ಅವರ ಕಿರಂಗಿ ಬರ್ಲಿ, ಗುಂಡು ಬರ್ಲಿ, ಅದಕ್ಕೆ ಏನು ಹೆದರೋದು ಬೇಡ. ನಾ ಎಷ್ಟು ಹೇಳಿ ನನ್ನ ಮಾತಾಡೋದು ಮಾತು ಹೇಳಿ. ನಮ್ಮ ನಾವತ್ತು ಹೋರಾಟ ಮಾಡಿದಾಗ, ಮುದ್ದೆದಾರ ಪರವಾಗಿ ಹೋರಾಟ ಮಾಡಿದಾಗ ಸಭಾಪತಿಯವರು ನೇತೃತ್ವ ವಹಿಸಿದ್ರು. ಇಂಥ ದೊಡ್ಡತನದ ಮಾತುಗಳು ಬಂದಾಗ ವಿಶ್ವಾಸಕ್ಕೆ ತೆಗೆದುಕೊಂಡು ನೋಡಿ ಇದರಿಂದ ಬಹಳಷ್ಟು ತೊಂದರೆ ಇದೆ ಎಂಬುದನ್ನು ಕೂಡ ಮನವರಿಕೆ ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಕೂಡ ಎರಡನೇದಾಗ ಆಗ್ಬೇಕು. ಅಲ್ಲಿ ಇರ್ತಕ್ಕಂಥದ್ದು ಖಾಸಗಿ ಜಮೀನುಗಳು, ಸರ್ಕಾರಿ ಜಮೀನುಗಳು ಎಷ್ಟಿದೆ ಎಂಬುದರ ಬಗ್ಗೆ ಕೂಡ ನಮ್ಮಲ್ಲಿ ವಿವರಗಳ ಅವಶ್ಯಕತೆಗಳಿದೆ. ಈ ತೊಂದರೆ ಆಗುದಿಲ್ಲ. ಮಂತ್ರಿಗಳ ಕ್ಯಾಬಿನೆಟ್ಗೆ ನಾನು ಹೋಗಿದ್ದೆ, ನಾಗಾರ್ಜುನ ಅವರು ಕಳಿಸಿದ್ರು, ಎನರ್ಜಿ ಸೆಕ್ರೆಟರಿ ಅವರು ಬಂದಿದ್ರು. ಎನರ್ಜಿ ಸೆಕ್ರೆಟರಿ ಅವರು ಇರುವಂತಹ ಸಂದರ್ಭದಲ್ಲಿ ನಾವು ಇಲ್ಲಿ ಬರುವುದಿಲ್ಲ, ಬೆಂಗಳೂರಲ್ಲೇ ಮಾಡ್ತೇವೆ ಅಂತ ಉತ್ತರತನದ ಮಾತುಗಳನ್ನ ನಾಗಾರ್ಜುನ ಅವರು ಹೇಳಿದ್ರು. ಆ ಸಂದರ್ಭದಲ್ಲಿ ನಾವು ಹೇಳಿದ್ರು, ನೀವು ಮಾಡ್ಕೊಳ್ಳಿ ನಮ್ಗೆ ಗೊತ್ತಿಲ್ಲ, ವಿರೋಧ ಏನ್ ಮಾಡಬೇಕಿಲ್ಲ, ನಮ್ಮ ಬೇಡಿಕೆ ಫಸ್ಟ್ ಮಣಿಪಾಲದಲ್ಲಿ ಆಗುತ್ತೆ. ಕಡೆಗೆ ಎನರ್ಜಿ ಸೆಕ್ರೆಟರಿ ಬಹಳ ಸ್ಟ್ರಿಕ್ಟ್ ಆಗಿರೋದು, ಇಲ್ಲ ಅವ್ರು ಹೇಳಿದ್ರೆ ಜಿಲ್ಲೆಯಲ್ಲಿ ಒಂದು ಸಭೆ ಆಗಬೇಕು ಅಂತ ಅವ್ರು ಹೇಳಿದ್ರು. ಅದರ ನಂತರದಲ್ಲಿ ಇವತ್ತು ಏನು ಮೊನ್ನೆ ಪುನಃ ಸರ್ವೆ ಕಾರ್ಯ ಪ್ರಾರಂಭ ಆಗುವಂತಹ ಸಮಯದಲ್ಲಿ ಏನು ಉಸ್ತುವಾರಿ ಸಚಿವರ ಗಮನಕ್ಕೆ ಬಂದಾಗಿಲ್ಲ ಅದಾಗಿದೆ. ಅದರ ನಂತರ ಅವರ ಗಮನಕ್ಕೆ ಬಂದ ಕೂಡ ನಾವು ನಿನ್ನೆ ಸಹಿತ ಮಾತಾಡಿದ್ರೆ, ಅವರು ನಿನ್ನೆ ಸಹಿತ 3 ಬಾರಿ ಮುಖ್ಯಮಂತ್ರಿಗಳನ್ನ ಮಾತಾಡಿದ್ದಾರೆ. ಸೊ ಅವರು ಮುಖ್ಯಮಂತ್ರಿ, ನಾನು ಸ್ವತಃ ಮಾತಾಡಿದ್ದೇನೆ, ನಾವು ಪ್ರತಿಭಟನೆ ಏನು ಅಲ್ಲಿ ನಮ್ಮ ಸಂಸದರ ಶಾಸಕರ ಬಂಧನ ಇಲ್ಲ, ಆದಷ್ಟು ನಾನು ಸ್ವತಃ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿದ್ದೆ. ಸೊ ಈಗ ಮುಖ್ಯಮಂತ್ರಿಗಳು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಅವರು ನನಗೆ ಇದನ್ನು ಹೇಳಿದ್ರು, ಯಾವುದೇ ಕಾರಣಕ್ಕೆ ಯಾರು ಇದು ಮಾಡ್ಬೇಕಾಗಿಲ್ಲ, ಈ ತರ ಏನ್ ನಡೀತಾ ಇದೆ ಜಬರ್ದಸ್ತ್ನಲ್ಲಿ ಪೊಲೀಸ್ ಫೋರ್ಸ್ ಅನ್ನು ತೆಗೆದುಕೊಂಡು ಎಲ್ಲರನ್ನು ವಿಶ್ವಾಸ ತೆಗೆದುಕೊಳ್ಳದೆ ಏನು ಜಬರ್ದಸ್ತ್ನಲ್ಲಿ ಏನು ಒಂದು ನಾಗಾರ್ಜುನ ಸಭೆ ಕಾರ್ಯನಿರ್ವಹಿಸ ಅದಕ್ಕೆ ಅವರು ವಿರೋಧ ಇದೆ. ಅವರು ಸ್ಪಷ್ಟವಾಗಿ ಹೇಳಿದ್ರು, ಅವರು 2-3 ಸತಿ. ಆದ್ರೆ ಮುಖ್ಯಮಂತ್ರಿಗಳ ಭಾವನೆ ಏನಿದೆ, ಅವರು ಏನಿತ್ತು ಅಂತ ಹೇಳುವಂತಾದ್ರೆ ಇದೇನಂತ ನನಗೆ ಸಿಗಿಲ್ಲ ಅಂತ ಮುಖ್ಯಮಂತ್ರಿಗಳ ಪ್ರಕಾರ ಇದು ಸರ್ವೆ ಕಾರ್ಯ ಮಾತ್ರ ಮಾಡ್ತಾ ಇರುವಂತಹದ್ದು. ಸರ್ವೆ ಕಾರ್ಯವನ್ನು ನಾವು ಮುಗಿಸ್ತಾ ಇದ್ದೇವೆ. ಆಮೇಲೆ ಅದನ್ನ ಕೆಲಸವನ್ನು ಮುಂದುವರಿಸಬೇಕಾದ್ರೆ ಮೀನುಗಾರರ ಮತ್ತು ಬೇರೆಯವರ ಸಭೆಯನ್ನು ನಾನು ಮತ್ತೊಮ್ಮೆ ಹೇಳ್ತೇನೆ. ಬೇರೆಯವರ ಶಿಲ್ಪಾದಲ್ಲಿ ಇದ್ದು ಅದು ಸಮಿತಿ ರಚನೆ ಅಂತ ನಾವು ಕೇಳ್ತಾರೆ, ತಜ್ಞರ ಸಮಿತಿ ರಚನೆ ಮಾಡಬೇಕು.
ನಾನು ಕ್ರಮ ಕೈಗೊಳ್ತೇನೆ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ನಮ್ಮ ಉಸ್ತುವಾರಿ ಸಚಿವರಿಗೆ ತಿಳಿಸ್ತಾರೆ. ಆದರೆ ಅದೇ ಕೆಲಸ ಮಾಡ್ತಾರೆ. ಸೊ ಆದ್ರೆ ಮುಖ್ಯಮಂತ್ರಿಗಳು ಇವತ್ತು ಕೆಲಸವನ್ನು ನಿಲ್ಲಿಸಲಿಕ್ಕೆ ಹೋಗ್ಲಿಲ್ಲ. ಅವರು ಸರ್ವೆ ನಮ್ಗೆ ಕೆಲಸ ಮಾಡಕ್ಕೆ ಅವ್ರು ಹೇಳಿದ್ರು ಸರ್ವೆ ಮಾತ್ರ ಮಾಡ್ತೇವೆ, ಮುಂದಿನ ಕಾಮಗಾರಿಗಳ ಕೆಲಸವನ್ನ ಈ ಮೇಲೆ ಮಾಡ್ತೇವೆ, ಸಭೆ ಆದ್ಮೇಲೆ ಮಾಡ್ತೇವೆ ಕೈಗಾರ. ಇದು ಇವತ್ತು ಸಚಿವರು ನಾಳೆ ಅಥವಾ ನಾಲ್ಕು ಬರ್ತಾರೆ, ಅದು ನಾವು ಕುತ್ಕೊಂಡು ಮಾತಾಡ್ತಾರೆ. ಒಂದು ಅವರ ನಿಲುವು ಸ್ಪಷ್ಟ. ಇನ್ನು ನಮ್ಮ ನಿಲುವು ಇವತ್ತು ಮುಖ್ಯಮಂತ್ರಿಗಳು ಇವತ್ತು ಅದು ಸರ್ವೆ ಕಾರ್ಯ ಸರ್ವೆ ಕಾರ್ಯ ಕೆಲಸ ಆಗ್ತಾರೆ. ನಾವು ನೋಡಿದ್ರೆ ನಮ್ಮ ಸಂಸದ ಶಾಸಕರಾಗಿ ಬಂದ ಕಾರ್ಯ ಸರ್ವೆ ಕಾರ್ಯ ಕೆಲಸ ಆಗ್ತಾರೆ. ಸೊ ನನಗೆ ಕಾಣುವಂತಹದ್ದು ಇವತ್ತು ಇದಕ್ಕೆ ಗಫೂರ್ ಹೇಳಿದ್ದಾರೆ, ಇದರಲ್ಲಿ ಯಾರು ಅವರು ಯಾರು ಅದು ಯಾರು ಮಾತಾಡ್ತಾ ಕೂತ್ಕೊಂಡ್ರೆ ಇದು ಸಮಸ್ಯೆ ಪರಿಹಾರ, ನಮಗೆ ಸಮಸ್ಯೆ ಪರಿಹಾರ. ಪ್ರಾಯಶಃ ನಾನು ಭಾವಿಸಿದ್ರೆ ನಮ್ಮ ಜಿಲ್ಲೆ ಎಲ್ಲ ಶಾಸಕರು ಮತ್ತು ಸಂಸದರು ಇದಕ್ಕೆ ವಿರೋಧ ಇದೆ. ಎಲ್ಲ ಪಕ್ಷದ ರಾಜ್ಯ ಮಟ್ಟದ ನಾಯಕರು ಬೆಂಬಲಿದ್ದಾರೆ. ಇದು ವಸ್ತುಸ್ಥಿತಿ. ಎಲ್ಲ ಪಕ್ಷದವರು ಇದರಲ್ಲಿ ಪಕ್ಷದ ಭೇದ ಇಲ್ಲ. ಜಿಲ್ಲೆಯ ಮಟ್ಟದಲ್ಲಿ ಎಲ್ಲ ಜನಪ್ರತಿನಿಧಿಗಳು ನಾವು ಇವತ್ತು ಏನ್ ಮಾಡ್ಬೇಕು? ಈಗ ಹೇಳ್ತಾರೆ ವಿರೋಧ, ಅವರು ಬಲಾತ್ಕಾರ ಮಾಡಬೇಕು, ಅವರು ವಿರೋಧ ಇದೆ ಬಹಳ ಸ್ಪಷ್ಟ. ಡಾಕ್ಟರ್ BS ಆಚಾರ್ಯರು ಆ ಯೋಜನೆಯ ಬಗ್ಗೆ ಅಧ್ಯಯನ ಮಾಡಿ ತಿಳಿಸಿದ್ದಾರೆ. ಅದನ್ನು ಬಲಾತ್ಕಾರವಾಗಿ ಜನತೆಗೆ ಒಪ್ಪಿಗೆ ಪಡೆಯದೆ ಇರುವುದಕ್ಕೆ ಅವ್ರದ್ದು ವಿರೋಧ ಇದೆ. ನಾನು ನಿಮಗೆ ಅವರಿಗೆ ಅವರು ಉಡುಪಿ ಬರೋದ ಸಂದರ್ಭದಲ್ಲಿ ಅವರಿಗೆ ಬಹಳ ಸ್ಪಷ್ಟವಾದ ಹೇಳಿಕೆಯನ್ನು ಕೊಡ್ತೇವೆ. ಹೇಳಿದ್ದಾರೆ ಇಲ್ಲಿ ಏನು ಹೇಳಿದ್ರೆ, ನಾವು ಇವತ್ತು ನೀವು ಈಗ ಬಿಜೆಪಿಯ ಸರ್ಕಾರ ಇದೆ, ನೀವು ಮಾಡಿ. ಇವತ್ತು ಎಷ್ಟೋ ವಿಷಯದಲ್ಲಿ ಬಿಜೆಪಿಯ ಸರ್ಕಾರದಲ್ಲಿ ನಮ್ಮ ದೂರನ್ನು ಪ್ರಕಟಪಡಿಸಲಿಕ್ಕೆ ಆಗ್ತಾ ಇಲ್ಲ. ನಾವು ಸಮ್ಮಿಶ್ರ ಸರ್ಕಾರದಲ್ಲಿ ಇದ್ದೇವೆ. ನಾವು ಭಾವನಾತ್ಮಕವಾಗಿ ಬೆಳೆಸ್ಕೊಳ್ಳುವಂತ ದತ್ತಪೀಠದಲ್ಲೇ ನಮಗೆ ಮಾಡಿಕೊಳ್ಳಿಕ್ಕೆ ಆಗಲಿಲ್ಲ. ನೀವು ಅರ್ಥ ಮಾಡ್ಕೊಳ್ಬೇಕು. ಆದ್ರೆ ನಾವು ವಿರೋಧ ಪಕ್ಷದಲ್ಲಿದ್ದಾಗಲೂ ಈ ಹೋರಾಟದಲ್ಲಿ ನಮ್ಮ ಸಂಸದರು ಶಾಸಕರಿದ್ದಾರೆ. ಈಗ ಆಡಳಿತ ಪಕ್ಷದಲ್ಲಿದ್ದರೂ ನಾವು ನೇರವಾಗಿ ನಿನ್ನೆ ಸಭೆಯಲ್ಲಿ ನಾನು ಖಂಡಿಸಿದ್ದೇನೆ. ಮುಖ್ಯಮಂತ್ರಿಗಳ ಈ ನಿಲುವನ್ನು ನಾನು ಖಂಡಿಸಿದ್ದೇನೆ. ನಮ್ಮ ಉಸ್ತುವಾರಿ ಸಚಿವರಿಗೆ ನೀವು ಆ ತರದ ಸ್ಟೇಟ್ಮೆಂಟ್ಸ್ಗಳನ್ನ ಕೊಡಬಾರದು. ನೀವು ಅದನ್ನ ಕೆಲಸ ನಿಲ್ಲಿಸುವ ಬಗ್ಗೆ ನೀವು ಅದಕ್ಕೆ ಗಮನವನ್ನು ಕೊಡಬೇಕು ಅಂತ ಹೇಳುವಂತಾದ್ರೆ ನಾವು ನಮ್ಮ ಜಿಲ್ಲಾಧ್ಯಕ್ಷರು ಈಗ ಹೊಸದಾಗಿ ಬರುವಂತಹ ಪ್ರದರ್ಶನ ನಾವು ನಿನ್ನೆ ಹೇಳಿದುಕೊಂಡೆ ನಮ್ಮ ಹಿರಿಯರ ಒಪ್ಪಂದದಲ್ಲಿ ನಾವು ತಿಳಿಸಿದ್ದೇವೆ. ಆ ಪ್ರಯತ್ನ ಅವರು ಇವತ್ತು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಅದಕ್ಕೆ ಏನೋ ಒಂದು ಉತ್ತರವನ್ನು ತಂದಿದ್ದಾರೆ. ಅದರಿಂದ ನಮಗೆ ಪರಿಹಾರ ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ. ನನಗೆ ಇವತ್ತು ಕಾಣುವಂತ ಇವತ್ತು ಇಲ್ಲಿ ಎಲ್ಲ ಸಂಘಟನೆಯವರು, ಮೀನುಗಾರ ಸಂಘಟನೆಯವರು ಎಲ್ಲ ಸೇರ್ಕೊಂಡು ನಾವು ಅದೇನು ಸಂಘಟನೆ ಇಲ್ಲ, ನಿಮ್ಮ ನೇತೃತ್ವದಲ್ಲಿ ಅಂದ್ರೆ ಅಧ್ಯಕ್ಷತೆ ಎಲ್ಲರೂ ಸೇರ್ಕೊಂಡು ಇವತ್ತೊಂದು ನಾವು ನಿರ್ಧಾರವನ್ನು ಮಾಡಿ ಏನ್ ಮಾಡ್ತೇವೆ. ನನ್ನ ಸಲಹೆ ಪ್ರಕಾರ ಈಗಾಗಲೇ ನನಗೆ ತಿಳಿದ ಮಟ್ಟಿಗೆ ನಮ್ಮ ಯಾರು ನಾಗರಿಕರು ಏನಂದ್ರೆ ಇಲ್ಲಿ ಜಿಲ್ಲಾಧಿಕಾರಿಗಳಿದ್ದು ಅಧಿಕಾರಿಗಳು ಇದನ್ನ ಮ್ಯಾನೇಜ್ ಮಾಡಬಹುದು ಅಂತ ಹೇಳುವ ಮಟ್ಟದಲ್ಲಿ ಇದ್ದಾರೆ. ಇದು ವಸ್ತುಸ್ಥಿತಿ. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೂ ನಾವ್ಯಾವಾಗ ಮಾತಾಡ್ಕೊಂಡಾಗ ಅವರು ನಮ್ಮ ಮಾತಿಗಿಂತ ಜಾಸ್ತಿ ಅಧಿಕಾರಿಗಳ ಮಾತುಗಳನ್ನ ನೀವು ಅರ್ಥ ಮಾಡ್ಕೊಳ್ಬೋದು. ಈಗ ಒಬ್ಬರು ದೂಷಿಸಿಕೊಂಡಿದ್ರೆ ಒಬ್ಬರ ಮೇಲೆ ಈಗ ನಾವು ಬರುವುದ ಮೇಲೆ ವಿಶ್ವಾಸ ಇಲ್ಲ ಅಂತಂದ್ರೆ ಅದು ಮತ್ತೆ ಕಷ್ಟ ಆಗುತ್ತೆ. ನಾವು ಇವತ್ತು ಅದನ್ನು ವಿರೋಧ ಮಾಡಲಿಕ್ಕೋಸ್ಕರ ನಾವು ಇವತ್ತು ಹೋರಾಟದಲ್ಲಿ ಎಲ್ಲದರಲ್ಲಿ ಹಿಂದಿನ ಮಾತಾಡಿ ಇವತ್ತು ಬರ್ತಾರೆ ಮುಖ್ಯಮಂತ್ರಿಗಳು ನಮ್ಮ ಕೈಗೆ ಎಷ್ಟಾಗ್ತದೆ ಅಷ್ಟು ಇವತ್ತು ನಾವು ಒತ್ತಡ ಬರ್ತಾರೆ. ಆದರೆ ನಮ್ಮ ಮಾತಿಗಿಂತ ಜಾಸ್ತಿ ಮುಖ್ಯಮಂತ್ರಿಗಳು ಇಲ್ಲಿ ಅಧಿಕಾರಿಗಳ ಹತ್ರ ಅಭಿಪ್ರಾಯವನ್ನು ಕೇಳ್ತಾರೆ. ಅಲ್ಲಿ ಅವರು ಹೇಳಿದ್ರೆ ಅಲ್ಲಿ 1,000 ಜನ ನಮ್ಮಲ್ಲಿ ಹೇಳಿದ್ರು, ನೀನೇನು ಹೇಳಿದ್ರು 1,000 ಜನ ಮಾತ್ರ ಇದ್ರು ಅಂತ ಹೇಳಿದ್ರು. ಸೊ ನನಗೆ ಕಾಣ್ತದೆ ನಾವು ಈ ಒಂದು ವ್ಯವಸ್ಥಿತವಾದಂತ ಇದೆ ಒಂದು ದೊಡ್ಡ ನಮ್ಮ ಜನಶಕ್ತಿಯನ್ನ ಇದಕ್ಕೆ ಬಹಳ ದೊಡ್ಡ ರೀತಿಯ ವಿರೋಧ ಇದೆ, ಇಡೀ ಜಿಲ್ಲೆ ವಿರೋಧ ಇದೆ ಹೇಳುವಂತ ರೀತಿಯಲ್ಲಿ ನಂದಿಗೂರು ಚಲೋ ಅಥವಾ ಜಿಲ್ಲಾಧಿಕಾರಿ ನಂದಿಗೂರು ಚಲೋ ಹೇಳುವಂತಹ ಒಂದು ಅತಿ ಶೀಘ್ರದಲ್ಲಿ ಒಂದು ವಾರದ ನಾಳೆ ಒಂದು ಧರಣಿ ಇದೆ. ನಮ್ಮಲ್ಲಿ ನಾಳೆಯ ದಿವಸದ ಒಂದು ಧರಣಿ ಪ್ರಥಮದಲ್ಲಿ ನಾಳೆಯ ಧರಣಿಯನ್ನು ಮಾಡಿ ಅದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನಾಂಗದಲ್ಲಿ ಇವತ್ತೊಂದು ದಿವಸವನ್ನು ನಿಗದಿ ಮಾಡಬೇಕು. ಇನ್ನು ನಂದಿಗೂರು ಚಲೋಗೆ ಒಂದು ದಿವಸವನ್ನು ನಿಗದಿ ಮಾಡಬಹುದು. ಅದಕ್ಕೆ ಬೇಕಾದಂತ ಎಲ್ಲ ತಯಾರಿಗಳು ಎಲ್ಲ ಪಕ್ಷದವರು ಎಲ್ಲ ಸಂಘಟನೆಗಳು ಅವರ ಪ್ರಯತ್ನವನ್ನು ಮಾಡಬಹುದು. ನಾವು ಅದನ್ನು ಯಶಸ್ವಿಯಾಗಿ ಮಾಡಿ ನಮ್ಮ ಜನಶಕ್ತಿಯ ಒಂದು ಪ್ರದರ್ಶನವನ್ನು ಮಾಡಿದಾಗ ಎಲ್ಲ ಮುಖ್ಯಮಂತ್ರಿಗಳು ಆಗ್ಬೋದು ಯಾರು ಆಗ್ಬೋದು ಅದಕ್ಕೆ ಬಗ್ಗುವಂತ ಒಂದು ಸಂದರ್ಭ ಇದೆ. ಅದರಿಂದ ನನ್ನ ಕಾರಣವನ್ನು ಇವತ್ತು ಬೇರೆಲ್ಲ ಇದಕ್ಕಿಂತ ನೀವು ಒಂದು ದಿನವನ್ನು ನಿಗದಿ ಮಾಡಿ ಮತ್ತೆ ಯಾವ ಹಂತದ ಹೋರಾಟಗಳಿವೆ ಸುರಿಗೆ ನಾವೇನು ಹಿಂಸಾ
ಮೊಬೈಲ್ ಬಂದಿವೆ ಎಲ್ಲರೂ ಪರಿಸರದಲ್ಲಿ ವ್ಯಾಜ್ಯ ಕೂಡ ಬಾಕಿ ಅದೆಲ್ಲ ತೀರ್ಮಾನ ಸ್ವಲ್ಪ ಸಮಯ ತಗೋಬಹುದು. ಆದರೆ ಈಗ ಮೊನ್ನೆ ನಾವೆಲ್ಲ ಸಂಸದರು ನಾವು ಮತ್ತಿತರ ಜನಪ್ರತಿನಿಧಿಗಳು ಸೇರಿ ನಾವು ಧರಣಿ ಮಾಡಿದಾಗ ಬಲಾತ್ಕಾರವಾಗಿ ಪಾಪ ಜನಜಾಗೃತಿ ಸಮಿತಿ, ನಾಗರಿಕ ಸೇವಾ ಟ್ರಸ್ಟ್ ಯಾವಾಗಲೂ ಹೊರಡ್ತಾರೆ. ನಿತ್ಯ ಇದ್ದದ್ದು ನಾವೇನು ಹೋದ್ರೆ ಸರಿ ಬಂದ್ರೆ ಸರಿ. ಈಗ ನಿನ್ನೆ ಹೇಗೆ ಮಲ್ಪೆಯಲ್ಲಿ ಎಲ್ಲ ಜನ ಹೊರಡ್ತಾರೆ. ಅದೇ ಮುಂದೆ ಮಾಡಿ ನಾವು ಹೋರಾಟ ಮಾಡಿದ್ರೆ ಮುಖ್ಯಮಂತ್ರಿ ಅಲ್ಲ ಪ್ರಧಾನಮಂತ್ರಿಗಳು ಕೂಡ ಇವತ್ತು ಭಯಭೀತರಾಗಿ ನಮ್ಮ ಒಂದು ಬೇಡಿಕೆಯನ್ನು ಮನ್ನಿಸಬೇಕಾಗ್ತದೆ ಅಂತ ಹೇಳ್ತೇನೆ. ನಾವು ಯಾರನ್ನೂ ಕೂಡ ಇಲ್ಲಿ ದೂರ್ಲಿಕ್ಕೆ ಬರಲಿಲ್ಲ. ನಾವೆಲ್ಲ ಜನ ಸೇವಕರು, ಜನ ನಾಯಕರು. ಖಂಡಿತ ಅದನ್ನು ನಾನು ಮನದಲ್ಲಿ ಇಟ್ಟುಕೊಂಡೆ ನಾನಿವತ್ತು ಹೋರಾಟ ಮಾಡ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಮಂತ್ರಿಗಳಿಲ್ಲೇ ಇದ್ದಾರೆ, ಪಾಪ ಅವರು ಕೂಡ ನಮ್ಮೊಟ್ಟಿಗೆ ಬರ್ತಾರೆ ಹೋಗ್ತಾರೆ. ಇದೊಂದು ರೀತಿಯ ಭಯೋತ್ಪಾದಕರ ಸರ್ಕಾರ ಅಂತ ಹೇಳಬೇಕಾಗ್ತದೆ. ತಂದೆ ಮಕ್ಕಳ ಒಂದು ಕುಟುಂಬದ ರಾಜಕೀಯ ಇದು ಖಂಡಿತ ನಮಗೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ನಿಜವಾಗಿ ಏನಾದ್ರೂ ಮಾಡಿ ನಾವು ವಿರೋಧಿಸ್ತೇವೆ. ಆದರೆ ಜನ ಮಾತ್ರ ಬೆಂಬಲ ಕೊಡಬೇಕು. ಇವತ್ತು ನಮ್ಮ ಈ ಎಲ್ಲರನ್ನು ಕೂಡಿಸಿದ ಬೇಡ, ನಮ್ಮ ಮಹಾಜನ ಸಂಘದ ಅಧ್ಯಕ್ಷರಾದ ಪ್ರಮೋದ್ ಮಧ್ವರಾಜನ ನೇತೃತ್ವದಲ್ಲಿ ಎಲ್ಲ ಜನರನ್ನು ಎಷ್ಟು ಜನರನ್ನು ಹೇಳ್ತೇನೆ ನಮಗೆ ಜಯ ಸಿಗ್ತದೆ. ನಮ್ಮ ದೇವರು ನಮ್ಮ ಈ ಶಕ್ತಿ ಇದುಂಟಲ್ಲ, ಇದು ಪರಶುರಾಮ ಸೃಷ್ಟಿ. ಇಲ್ಲಿ ನಮ್ಮ ನಂಬಿಯಾದ ಯಾವಾಗ ಹೇಳ್ತಾರೆ ಇಲ್ಲಿ ಯಾವ ಬರುವುದಿಲ್ಲ, ಆಗ್ಲಿಕ್ಕೆ ಬರ್ಲಿಕ್ಕೆ ಆಗುದಿಲ್ಲ, ಖಂಡಿತ ಬರುವುದಿಲ್ಲ. ಅವರು ಹಿಂದೆ NTPC ಬಂದ್ರು, ಪ್ರೊಜೆಕ್ಟ್ಸ್ ಬಂದ್ರು, ಇವರೆಲ್ಲ ಬಂದ್ರು, ಬಂದ ದಾರಿಯಲ್ಲೇ ಹಿಂದೆ ಹೋಗ್ತಾರೆ. ನಮ್ಮ ದೈವಾನುಗ್ರಹ ನಮ್ಮ ದೇವರ ಆಶೀರ್ವಾದ ಅನುಗ್ರಹ ನಮ್ಮ ಮೇಲಿದೆ ಅಂತ ಹೇಳ್ತಾ ಯಾರು ನಾವು ಜಗಳ ಆಡುವುದು ಬೇಡ, ಒಗ್ಗಟ್ಟಾಗಿ ಇದನ್ನು ಈ ಬೆಳಭೂತವನ್ನ ಒಡೆದೊಡ್ಡಬೇಕಾಗ್ತದೆ. ಅಭಿವೃದ್ಧಿಗಾಗಿ ಬಡ ಜನರು ಮೀನುಗಾರರು ತ್ಯಾಗ ಮಾಡಬೇಕಾ? ಯಾರ ಅಭಿವೃದ್ಧಿ? ಯಾರಿಗಾಗಿ ವಿದ್ಯುತ್ ಬಂತು? ಇವತ್ತೇನು ನಾವು ಸಾಧಕ ಬಾಧಕದ ತಜ್ಞರ ಸಮಿತಿ ಅಂತ ಮಾತಾಡ್ತಾ ಇದ್ದೇವೋ, ಈ ಸಮಿತಿ ಆಗ್ಲಿ ಸಾಧಕ ಬಾಧಕ ವಿಮರ್ಶೆ ಆಗ್ಲಿ ಯಾರಿಗೆ? ಮತ್ತಷ್ಟು ವ್ಯಾಪಕವಾದ ಜನಾದೇಶದ ಮುಖಾಂತರವಾಗಿ ಸರ್ಕಾರಕ್ಕೆ ನಾವು ಖಂಡಿತವಾಗಿ ಕೂಡ ಪರಮ ಪೂಜ್ಯ ವಿಶ್ವೇಶತೀರ್ಥ ಸ್ವಾಮಿ ಶಕ್ತಿ ಈಗ ಇಲ್ಲಿ ಬಂದಿದೆ. ಇದಕ್ಕೆ ನಮ್ಮ ಪೂಜ್ಯರ ಆಶೀರ್ವಾದ ಬೆಂಬಲ ಇದೆ. ಅವರ ಮಾರ್ಗದರ್ಶನದಲ್ಲಿ ನಾವು ಮುಂದಕ್ಕೆ ಹೋಗುತ್ತಿದ್ದೇವೆ ಎಂದು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಈಗ ಈ ಒಂದು ಧರಣಿ ಸತ್ಯಾಗ್ರಹದ ಪ್ರಾಸ್ತಾವಿಕವಾಗಿ ಸೀಮೆಯ ಮುಖ್ಯಸ್ಥರಾದಂತಹ ಶ್ರೀಧರ ತಂತ್ರಿ, ಗ್ರಾಮ ಪಂಚಾಯತ್ ಸದಸ್ಯರುಗಳೇ, ವಿವಿಧ ಸಂಘಟನೆಯಿಂದ ಬಂದಂತಹ ಬೇರೆ ಬೇರೆ ಮುಖಂಡರುಗಳೇ, ಗಣನೆಗೆ ತೆಗೆದುಕೊಳ್ಳದೆ ಇವತ್ತು ಜನರು ಪ್ರತಿಭಟನೆಯನ್ನು ಮಾಡಿಕೊಂಡು ಬಂದರೂ ಕೂಡ ಬರೇ ಪ್ರತಿಭಟನೆಯನ್ನು ಮಾತ್ರ ನಾವು ಮಾಡುವುದಿಲ್ಲ, ತಂತ್ರಜ್ಞರನ್ನು ಕೂಡ ಸಲ್ಲಿಸಿದೆ. ಯಾವುದನ್ನೂ ಲೆಕ್ಕಿಸದೆ ಇವತ್ತು ಇದೆ ಯಾವುದೇ ಒಂದು ವರದಿಗೆ ಒಂದು ಬೆಳೆಯನ್ನು ಕೊಡದೆ ಸರ್ಕಾರ ಏಕಾಏಕಿ ಇಲ್ಲಿ ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಅವರ ಮನಸ್ಸಿನಗೆ ವಿರುದ್ಧವಾಗಿ ಸರ್ಕಾರ ಇಂಥ ಉದ್ಯಮವನ್ನು ಪ್ರಾರಂಭಿಸಬಾರದು. ಇದೇ ನಮ್ಮ ಮೊದಲಿನಿಂದಲೂ ಕೂಡ ಇದಕ್ಕೆ ಬದ್ಧರಾಗಿದ್ದೆ. ನಾಳೆ ಯಾವುದೇ ಅಪಾಯ ಇಲ್ಲ ಎಂಬುದನ್ನು ಮನವರಿಕೆ ಮಾಡಿಸಿಕೊಟ್ಟರೆ ನಾನು ವಿರೋಧ ಮಾಡುವುದೂ ಇಲ್ಲ, ಜನರಿಗೂ ಕೂಡ ಇದರಿಂದ ತೊಂದರೆ ಇಲ್ಲ ಎಂಬುದನ್ನು ಸಲಹೆ ಕೊಡಲು ನಾನು ಸಿದ್ಧ. ಆದರೆ ಮೊದಲು ಸರ್ಕಾರ ತನ್ನ ಅಧಿಕಾರದ ಬಲದಿಂದ ಜನತೆ ಮೇಲೆ ಇಂಥ ಉದ್ಯಮವನ್ನು ಹೇರಬಾರದು. ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಇದರಿಂದ ಯಾವುದೇ ಅಪಾಯವಿಲ್ಲ. ಇನ್ನೂ ಕೂಡ ಮೊನ್ನೆ ತಜ್ಞರ ಜೊತೆಗೆ ಚರ್ಚೆ ನಡೆದಾಗ ಸರಿಯಾದ ಸಮಾಧಾನ ಯಾರಿಗೂ ದೊರೆಯಲಿಲ್ಲ. ಈ ಹಾರು ಬೂದಿ ಅದನ್ನೆಲ್ಲಲ್ಲಿ ಕಾಂಕ್ರೀಟ್ ಹಾಕಿ ಅದು ನೀರಿಗೆ ನೆಲಕ್ಕೆ ಸೇರದಂತೆ ಮಾಡುವುದಾಗಿ ಮಾತು ಕೊಟ್ಟಿದ್ದಾರೆ. ಆದರೆ ಎಷ್ಟು ವಿಸ್ತಾರವಾದ ಜಾಗಕ್ಕೆ ಕಾಂಕ್ರೀಟ್ ಹಾಕಿ ಆ ಬೂದಿ ನೆಲಕ್ಕೆ ಸೇರದಂತೆ ಮಾಡಲಿಕ್ಕೆ ಶಕ್ಯ ಉಂಟೋ? ಅಥವಾ ಹಾಗೆ ಮಾಡಿದರೂ ಕೂಡ ಮಳೆಗಾಲದಲ್ಲಿ ನೀರು ಬಂದು ಆ ನೀರಿನ ಜೊತೆಗೆ ಆ ಬೂದಿಯು ಕೂಡ ನೆಲಕ್ಕೆ ಮತ್ತು ಸಮುದ್ರಕ್ಕೆ ಸೇರಿದಾಗ ಅದರ ಪರಿಣಾಮವೇನು? ಇದರ ವಿಚಾರ ವಿಮರ್ಶೆ ನಡೆದಿದೆ. ಜನರನ್ನು ಅವರಿಗೆ ಸ್ಪಷ್ಟವಾಗಿ ಮನವರಿಕೆ ಮಾಡಬೇಕು ಹೊರತು
ಈ ರೀತಿ ಸಾಮಾನ್ಯವಾದ ಮಾತುಗಳಿಂದ ಜನರನ್ನು ವಂಚಿಸುವ ಕಾರ್ಯ ಖಂಡಿತವಾಗಿ ಕೂಡ ನಡೆಯಬಾರದು. ಮೋದಿಯಿಂದ ನೆಲಕ್ಕೆ ಜಲಕ್ಕೆ ಯಾವುದೇ ಹಾನಿ ಇಲ್ಲ ಎಂಬುದು ದೃಢವಾಗಬೇಕು, ಅದು ಖಾತ್ರಿಯಾಗಬೇಕು. ಅದಂತೆ ಸಮುದ್ರದ ನೀರನ್ನು ಎಷ್ಟು ಪ್ರಮಾಣದಲ್ಲಿ ಬಳಸ್ತಾರೆ, ಆ ನೀರನ್ನು ಸಮುದ್ರಕ್ಕೆ ಬಿಡುವುದೇ ಇಲ್ಲ ಎಂಬುದಾಗಿ ಸೂಚನೆ ಕೊಟ್ಟರು. ಆ ನೀರು ಎಲ್ಲಿಗೆ ಹೋಗ್ತದೆ, ಎಷ್ಟು ಪ್ರಮಾಣದಿಂದ ಸಮುದ್ರದ ನೀರು ಪಡೆಯಲಾಗ್ತದೆ. ಮತ್ತು ಕೆಲವು ನೀರನ್ನಂತೂ ಸಮುದ್ರಕ್ಕೆ ಬಿಡ್ತಾರೆ, ಬಿಸಿಯಾದ ನೀರನ್ನು, ಅದರ ಪರಿಣಾಮಗಳು ಇದೆಲ್ಲ ಸರಿಯಾಗಿ ಮನಸ್ಸಿಗೆ ಜನರಿಗೆ ಖಾತ್ರಿಯಾಗಬೇಕು. ಇದು ಮುಂದಿನ ಪೀಳಿಗೆಗೆ ಜನತೆಗೆ ಹಾನಿಯಾಗುವ ಸಂಶಯವಿದ್ದರೂ ಕೂಡ ಅಂತಹ ಕಾರ್ಯವನ್ನು ಮಾಡಬಾರದು. ಇದರಿಂದ ಏನು ಹಾನಿ ಇಲ್ಲ ಎಂಬುದು ಜನರಿಗೆ ಖಚಿತವಾಗುತ್ತದೆ. ಆ ದೃಷ್ಟಿಯಲ್ಲಿ ಸರ್ಕಾರ ಸರಿಯಾದ ಕ್ರಮ ಕೈಗೊಂಡು ಜನರಿಗೆ ಸಮಾಧಾನವಾದ ಮೇಲೆ ಈ ಉದ್ಯಮ ಕೈಗೊಳ್ಳಬೇಕು ಹೊರತು ಇದರಲ್ಲಿ ಅವಸರ ಜನರ ಮುಂದಿನ ಭವಿಷ್ಯದ ಜೊತೆಗೆ ಮುಂದಿನ ಪೀಳಿಗೆಯ ಜೊತೆಗೆ ಚೆಲ್ಲಾಟವಾಡುವ ಕಾರ್ಯ ಖಂಡಿತವಾಗಿಯೂ ಕೂಡ ಸರ್ಕಾರ ನಡೆಸಬಾರದು ಎಂಬುದು ನಮ್ಮ ಸ್ಪಷ್ಟ ಧೋರಣೆಯಾಗಿದೆ. ಅಧಿಕಾರದ ಬಲ, ಹಣದ ಬಲಕ್ಕಿಂತ ಜನ ಬಲವೇ ಮುಖ್ಯ, ಅದೇ ಬಲಿಷ್ಠ ಎಂಬುದನ್ನು ನಮ್ಮ ಪ್ರಜಾಪ್ರಭುತ್ವದಲ್ಲಿ ನಾವೆಲ್ಲರೂ ಕೂಡ ಸ್ವೀಕಾರ ಮಾಡಿದ ಸತ್ಯ ಸಂಗತಿ. ಮುಖ್ಯಮಂತ್ರಿಗಳು ನನಗೇನು ಭರವಸೆ ಕೊಟ್ಟರು, ನಮ್ಮ ಆದೇಶದಂತೆ ನಡೆಯುತ್ತೇವೆ, ಅದನ್ನು ಮೀರುವುದಿಲ್ಲ. ಆದರೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಇದು ಯಾಕೆ ಅಂತ ನನಗಿನ್ನೂ ಅರ್ಥವಾಗಿಲ್ಲ. ಈಗ ಮುಖ್ಯಮಂತ್ರಿಗಳಿಂದ ಬೇರೆ ಬೇರೆ ನೇರವಾಗಿ ಅಲ್ಲ, ಬೇರೆ ಬೇರೆ ರೀತಿಯಿಂದ ಸಂದೇಶ ಬಂದಿದೆ. ನಾವೆಲ್ಲ ಮೀನುಗಾರರಿಗೆ ಒಪ್ಪಿಗೆ ಆಗುವ ರೀತಿಯಲ್ಲಿ ಮನವರಿಕೆ ಮಾಡಿಯೇ ಕೆಲಸ ಪ್ರಾರಂಭಿಸ್ತೇವೆ. ಈಗ ಬರೀ ಸರ್ವೆ ಮಾತ್ರ ಮಾಡಿದ್ದು, ಯಾವುದೇ ಥರದ ಉದ್ಯಮದ ಕೆಲಸ ಪ್ರಾರಂಭ ಮಾಡಿಲ್ಲ. ಅದು ಮೀನುಗಾರರಿಗೆಲ್ಲ ಈ ಚಾಮುಂಡೇಶ್ವರಿ ಒಂದು ಕ್ಷೇತ್ರದ ಉಪಚುನಾವಣೆ ಮುಗಿದ ಮೇಲೆ ನಾವೆಲ್ಲ ಪುನಃ ಎಲ್ಲರನ್ನು ಕೂಡ ಕರೆಸಿ ನಮ್ಮ ಜೊತೆಗೆ ಇಟ್ಟುಕೊಂಡು ಚರ್ಚೆ ಮಾಡಿ ಮನವರಿಕೆ ಆದ ಮೇಲೇನೆ ನಡೆಸ್ತೇವೆ ಎಂಬುದಾಗಿ ನೇರವಾಗಿ ಅಲ್ಲ, ಇಂಡೈರೆಕ್ಟ್ ಆಗಿ ನಮಗೆ ಮುಖ್ಯಮಂತ್ರಿಗಳಿಂದ ಸೂಚನೆ ಬಂದಿದೆ. ಆಗಲಿ. ಆದರೆ ಒಂದು ಮಾತು, ಯಾವುದೇ ರೀತಿಯಿಂದ ಈ ಉದ್ಯಮ ಈ ಜನರ ವಿರೋಧವನ್ನು ಕೂಡ ಮುಂದುವರಿದುಕೊಂಡು ನಡೆಸಿದರೆ ಮುಂದಕ್ಕಾದರೂ ಜನರ ವಿರೋಧದಲ್ಲಿ ಅದು ನಡೆಯಲಿಕ್ಕೆ ಸಾಧ್ಯವೇ ಇಲ್ಲ. ಆಗ ಏನಾದರೂ ನಷ್ಟ ಬಂದರೆ ಅದಕ್ಕೆ ಕಂಪನಿ ಮತ್ತು ಸರ್ಕಾರವೇ ಹೊಣೆ ಹೊರತು ಜನತೆ ಅದಕ್ಕೆ ಹೊಣೆ ಅಲ್ಲ. ಈಗಲೇ ನಾನು ಸ್ಪಷ್ಟಪಡಿಸ್ತೇನೆ. ನೀವು ಇದನ್ನು ಈಗಲೇ ಜನರನ್ನು ಮತ್ತೆ ಒಪ್ಪಿಸ್ತೇವೆ ಅಂತ ಹೇಳಿ ಕೆಲಸವನ್ನು ಮುಂದುವರಿಸಿದರೆ ಅದರಿಂದ ಆಗುವ ಹಾನಿಗೆ ನಮ್ಮ ಜನತೆ ಯಾರು ಹೊಣೆಯಲ್ಲ ಎಂಬುದನ್ನು ಈಗಲೇ ನಾನು ಸ್ಪಷ್ಟಪಡಿಸಿ ತೀವ್ರಗೊಳಿಸುವ ಕಾರ್ಯ ಮುಂದೆ ಮುಖ್ಯಮಂತ್ರಿಗಳನ್ನು ಮಾತು ಕೊಟ್ಟದ್ದರಿಂದ ಅದಕ್ಕೊಂದು ಅವಕಾಶ ಕೊಟ್ಟು ಪುನಃ ಸದ್ಯರ ಜೊತೆಗೆ ಮುಖ್ಯಮಂತ್ರಿಗಳನ್ನೇ ಇಟ್ಟುಕೊಂಡು ನಮಗೆ ಸಮಾಧಾನ ಆಗುವವರೆಗೆ ಚರ್ಚೆಗೆ ಮಾತುಕತೆಗೆ ನಾನು ಯಾವಾಗಲೂ ಸಿದ್ಧ, ನೀವು ಕೂಡ ಅದಕ್ಕೆ ಸಿದ್ಧರು ಅಂತ ನಾನು ಭಾವಿಸ್ತೇನೆ. ಅದರ ಅಲ್ಲಿ ಒಂದು ಅವಕಾಶ ನಿರ್ಮಿಸಬೇಕು ಅಂತ ನಾನು ಹೇಳ್ತಾ ಇಲ್ಲ. ಚಳವಳಿ ನಡೆಯಲಿ, ಅದರ ಬಗ್ಗೆ ಬೇಕಾದ ಸಿದ್ಧತೆ ಅದನ್ನು ಕೂಡ ಈ ಗುಹರ ನಮ್ಮ ಮೀನುಗಾರರ ದೊಡ್ಡ ನಾಯಕ ಗುಹ ಭಗವಂತನ ಭಕ್ತ ಆ ಭರತ ದೊಡ್ಡ ಸೈನ್ಯದಿಂದ ಆಗಮಿಸಿದ. ಭರತನ ಉದ್ದೇಶ ಏನು ಎಂಬುದನ್ನು ಮನವರಿಕೆ ಮಾಡಿಕೊಳ್ಳೋಣ. ಅದೇನಾದರೂ ದುರುದ್ದೇಶವಿದೆ ಅಂತ ಕಂಡು ಬಂದರೆ ತಕ್ಷಣ ನಾನು ಸೂಚನೆ ಕೊಡ್ತೇನೆ. ರಾಮನ ಪರವಾಗಿ ಹೋರಾಟಕ್ಕೆ ಎಲ್ಲರಿಗೂ ಕೂಡ ಈ ಹೋರಾಟಕ್ಕೆ ಸನ್ನದ್ಧರಾಗಿ ಯಾವಾಗ ಕರೆ ಬಂತು ತೀವ್ರ ಹೋರಾಟಕ್ಕೆ ಸಿದ್ಧರಾಗಬೇಕು. ಈಗ ಮುಖ್ಯಮಂತ್ರಿಗಳೆಲ್ಲ ನಾವು ಮಾತುಕತೆ ನಡೆಸ್ತೇವೆ, ಮೀನುಗಾರರನ್ನು ಕೃಷಿಕರನ್ನೆಲ್ಲ ಒಪ್ಪಿಸ್ತೇವೆ ಎಂಬುದಾಗಿ ಒಂದು ಮಾತು ಕೊಟ್ಟಿದ್ದರಿಂದ ಅದಕ್ಕೂ ಅವಕಾಶ ಕೊಡೋಣ, ಮಾತುಕತೆಗೆ ಸಿದ್ಧರಾಗೋಣ. ಅದು ಅಲ್ಲಿಯವರೆಗೆ ಹೋರಾಟ ನಿಲ್ಲಿಸೋದು ಬೇಡ. ಒಂದು ರೀತಿಯಿಂದ ಹೋರಾಟ ನಡೀತಾ ಇರಲಿ, ಆ ಮಾತುಕತೆಗೆ ಸಿದ್ಧರಾಗೋಣ. ಕೊನೆಗೂ ಕೂಡ ನಮಗೆ ಸಮಾಧಾನವಾಯಿತು, ಇದರಿಂದ ಯಾವುದೇ ಅಪಾಯವಿಲ್ಲ ಅಂತ ಖಾತ್ರಿಯಾದಾಗ ನಾವು ಹೋರಾಟವನ್ನು ಮುಂದುವರಿಸಬೇಕಾಗಿಲ್ಲ. ಆದರೆ ಸಮಾಧಾನ ಆಗಿಲ್ಲ, ನಾನು ಹೇಳಿದಾಗೆ ನಾನು ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು ಅಂತ ಈಗಲೂ ಹೇಳ್ತಾ ಇದ್ದೇನೆ. ಕಾಮಗಾರಿ ಸ್ಥಗಿತಗೊಳಿಸಬೇಕು, ಅಷ್ಟು ಅವಸರ ಮಾಡುವ ಅಗತ್ಯ ಇಷ್ಟು ದಿವಸವಾಯಿತು. ಇನ್ನೊಂದು 10-20 ದಿವಸ ತಡವಾದರೆ ಅದರಿಂದೇನು
ತಲೆ ಹೋಗುವ ಸಂದರ್ಭ ಏನಿಲ್ಲ. ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕೆಂಬುದಾಗಿ ನಿನ್ನೆಯೂ ಕೂಡ ನಾನು DC ಅವರಿಗೂ ಮುಖ್ಯಮಂತ್ರಿಗಳ ಕಾರ್ಯದರ್ಶಿಗಳಿಗೂ ತಿಳಿಸಿ ಮುಖ್ಯಮಂತ್ರಿಗಳಿಗೆ ತಿಳಿಸುವಂತೆ ಹೇಳಿದ್ದೇನೆ. ಕಾಮಗಾರಿಯನ್ನು ಸ್ಥಗಿತಗೊಳಿಸಬೇಕು. ಆದರೆ ಒಂದು ಸ್ಥಗಿತಗೊಳಿಸದೆ ಹೋದರೆ ಆ ನಷ್ಟಕ್ಕೆ ಅವರೇ ಹೊಣೆ ಎಂಬುದನ್ನು ಈಗ ನಾನು ಘೋಷಿಸ್ತಾ ಇದ್ದೇನೆ. ಜನರು ಕೂಡ ಬಹಳ ಒಮ್ಮೆಲೆ ತೀವ್ರವಾಗಿ ಮುಂದುವರಿಯಬೇಕಾಗಿಲ್ಲ. ಇನ್ನೂ ಅವಕಾಶ ಕೊಡೋಣ. ಈಗ ಸರ್ವೆ ಮಾತ್ರ ಆಗುವುದರಿಂದ ಕೆಲಸ ಶುರುವಾಗಿಲ್ಲ, ಪ್ರಾರಂಭ ಆಗಿಲ್ಲ. ಸ್ವಲ್ಪ ಅವಕಾಶ ಕೊಟ್ಟು ಈ ಉಪಚುನಾವಣೆಯ ಗೆದ್ದ ಮುಗಿದ ಮೇಲೆ ಮತ್ತೊಮ್ಮೆ ಅವರ ಅವಕಾಶ ಕೊಟ್ಟಾಗ ಚರ್ಚೆ ನಡೆಸಿ ಮಾತುಕತೆಗೆ ಕೊನೆಯವರೆಗೂ ನಾವು ಸಿದ್ಧರು. ಶ್ರೀಕೃಷ್ಣ, ಶ್ರೀರಾಮ ಇವರೆಲ್ಲರೂ ಕೂಡ ಸಂವಿಧಾನದ ಬಾಗಿಲನ್ನು ಯಾವಾಗಲೂ ತೆರೆದುಕೊಂಡೇ ವರ್ತನೆ ಮಾಡಿದವರು. ಅದರಿಂದ ಇನ್ನೂ ಕೂಡ ಚರ್ಚೆಗೆ ನಾವು ಸಿದ್ಧರು, ಹೋರಾಟಕ್ಕೂ ಸಿದ್ಧರು, ಸಂಧಾನದ ಮಾತುಕತೆಗೂ ಸಿದ್ಧರು ಎಂಬುದಾಗಿ ನಮ್ಮ ಜನತೆಯ ಬಗ್ಗೆ ನನಗಷ್ಟು ವಿಶ್ವಾಸವಿದೆ. ಆ ರೀತಿ ನಮ್ಮ ಜನತೆಗೆ, ಪರಿಸರದ ಜನತೆಗೆ, ಯಾವುದೇ ರೀತಿಯಿಂದ ಕೃಷಿಕರಿಗೆ, ಮೀನುಗಾರರಿಗೆ ಹಾನಿಯಾಗಬಾರದು. ಅದನ್ನು ಸರಿಯಾದ ರೀತಿಯಿಂದ ಪರಿಶೀಲನೆ ನಡೆಸಿ ಅದು ಸರಿಯಾಗಿಲ್ಲ ಅಂತಾದರೆ ಆ ಹೋರಾಟ ನಡೆಯಲೇಬೇಕಾಗಿದೆ. ಸರ್ಕಾರವು ಕೂಡ ಅದಕ್ಕೆ ಖಂಡಿತವಾಗಿ ಕೂಡ ಮಣಿಯುತ್ತದೆ ಎಂಬುದಾಗಿ ನಮಗೆ ವಿಶ್ವಾಸವಿದೆ. ನಾವು ಅಂತಹ ಜನಪರವಾದ ಹೋರಾಟದಲ್ಲಿ ಜನತೆಯ ಜೊತೆಗೆ ನಾನು ಯಾವಾಗಲೂ ಜೊತೆಗೆ ಇದ್ದೇನೆ ಎಂಬುದನ್ನು ಮತ್ತೊಮ್ಮೆ ದೃಢಪಡಿಸಿ ಈ ನಂದಿಕೋಡು ದುರ್ಗಾದೇವಿ